ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಒಂದು ವಿಶೇಷವಾದ ಸಂದೇಶವನ್ನು ಇವತ್ತು ಕೂಡ ತಂದಿದೆ. ನಾನು ಒಂದು ಮನುಷ್ಯನು ರಾತ್ರಿಯಲ್ಲಿ ಬಹಳ ಕಳವಳದಿಂದ ದಿಗುಳಿಂದ ಚಿಂತೆಯಿಂದ ಮಲಗಿರುವಾಗ ಅವನ ಕಿವಿಯಲ್ಲಿ ಬರುವ ಸ್ವರ, ಒಂದು ಶಬ್ದ ಕೇಳಿಸಲ್ಪಡ್ತಂತೆ. ಅದೇನಂದ್ರೆ, ನೀನು ಸತ್ತರನೇ ನಿನಗೆ ಮುಕ್ತಿ ಮತ್ತು ಇಲ್ಲದಿದ್ದರೆ ನಿನಗೆ ಸುಖ ಇಲ್ಲ. ಮೌತಿ ತೆರೆಕೋ ಮುಕ್ತಿ ದೇಗ ಅವ್ರು ಕಿಸಿ ಸೆ ಬಿ ತುಜೆ ಮುಕ್ತಿ ನೈ ಮಿಲೆಗ. ಪ್ರತಿದಿನ ಈ ಮಾತು ಕೇಳಿಸ್ತಾ ಬರ್ತದೆ. ಯಾಕಂದ್ರೆ ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಯಾಕಂದ್ರೆ ಈ ಜಗತ್ತಿನಲ್ಲಿ ನಿನಗೆ ಎದರಿಂದ ಕೂಡ ಸುಖ ಇಲ್ಲ. ನಿನ್ನ ಜೀವನವೆಲ್ಲ ಪತನ ಆಗಿದೆ, ನಾಶ ಆಗಿಬಿಟ್ಟಿದೆ. ನೀನು ಯಾವತ್ತಿಗೂ ಉದ್ಧಾರ ಆಗುವುದಿಲ್ಲ. ನೀನು ಸತ್ತರನೇ ನಿನಗೆ ಮುಕ್ತಿ, ನಿನಗೆ ಶಾಂತಿ, ನಿನಗೆ ನೆಮ್ಮದಿ ಎಂದು ಅವನ ಕಿವಿಯಲ್ಲಿ ರಾತ್ರಿಯಲ್ಲಿ ಮಲಗುವಾಗೆಲ್ಲ ಕೇಳಿಸಲ್ಪಡ್ತಾ ಇರ್ತಂತೆ. ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ಇದು ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ಈ ಸತ್ಯ ನೀವು ತಿಳಿದಿರಬೇಕು. ಈ ಸತ್ಯದಿಂದ ನೀವು ವಂಚಿತರಾಗಬಾರದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅದರ ನಿಮಿತ್ತ ಈಗ ನಿಮ್ಮಲ್ಲಿ ಅನೇಕ ಕಾರ್ಯಗಳು ನಡಿಬೇಕು. ಬಹಳ ಜಾಗ್ರತೆ ಕೇಳ್ತೀರಿ ಮಾತನ್ನು. ಯಾಕಂದ್ರೆ ಈತನ ಹೆಸರು ಶಂಕರ್ ಭಾಯ್ ಎಂಬುದಾಗಿ. ಈ ಶಂಕರ್ ಭಾಯ್ ಯಾಕೆ ಈತನ ಕಿವಿಯಲ್ಲಿ ಇಂಥ ಸ್ವರ ಕೇಳಿಸ್ತಾ ಇದೆ ಮತ್ತು ಈತನಿಗೆ ಯಾಕೆ ಅಂತ ಸಂಕಟ ಬಂದಿದೆ, ಈತನಿಗಿರ್ತಕ್ಕಂಥ ಸಂಕಟಗಳೇನು, ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು. ಆತನು ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳಿಂದ ಪೀಡಿಸಲ್ಪಡ್ತಾ ಇದ್ದಾನೆ, ಬಾಧಿಸಲ್ಪಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರೆ ಕೂಡ ಅವನಿಗೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ, ಹರ್ಷ ಇಲ್ಲ. ಯಾವಾಗ ನೋಡಿದ್ರೆ ಡಿಸ್ಟರ್ಬ್, ಯಾವಾಗ ನೋಡಿದ್ರೆ ಗೊಂದಲ, ಮಾನಸಿಕವಾಗಿ ಗೊಂದಲ, ವ್ಯಾಕುಲ, ನೆಮ್ಮದಿ ಇಲ್ಲದ ಜೀವನ ಅವನನ್ನು ಕಾಡ್ತಾ ಇತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಬಹಳ ವಿಚಿತ್ರವಾಗಿ ಅವನನ್ನು ಇದು ಎಡಬಿಡದೆ ಅವನನ್ನು ಬಹಳಷ್ಟು ಪೀಡಿಸ್ತಾ ಇತ್ತು, ಬಹಳ ವಿಧವಾಗಿ ಪೀಡಿಸ್ತಾ ಇತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ ಈ ಸಂದೇಶವನ್ನು. ಯಾಕೆಂದ್ರೆ ನೀವು ಇದನ್ನು ಗಮನಿಸದೇ ಇದ್ರೆ ನೀವೇನೋ ಒಂದು ದೊಡ್ಡ ಸಂದೇಶದ ಮಿಸ್ ಆಗ್ತೀರಿ ಎಂಬ ಸತ್ಯವನ್ನು ನೀವು ಯಾವತ್ತಿಗೂ ಮರೆತು ಹೋಗಬಾರದು. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ವ್ಯಕ್ತಿ, ಈತನ ಹೆಸರು ಶಂಕರ್ ಭಾಯ್. ಬಹಳ ಜಾಗ್ರತೆಯಿಂದ ಕೇಳ್ಕೋದು. ಈತನು ಒಂದು ವ್ಯಭಿಚಾರದ ಸಾಂಗತ್ಯದಲ್ಲಿ ಬಿದ್ದು, ಒಂದು ವೇಶ್ಯ, ಒಂದು ಕೆಟ್ಟ ಸ್ತ್ರೀಯ ಸಹವಾಸ ಮಾಡಿಕೊಂಡು, ಅವನು ವ್ಯಭಿಚಾರ ಸಾಂಗತ್ಯದಲ್ಲಿ ಬಿದ್ದುಕೊಂಡು, ಅದರಲ್ಲಿ ಮೊದಲು ಆತನಿಗೆ ಬಹಳ ಚೆನ್ನಾಗಿ ಅನಿಸಿತ್ತು. ಆದ ನಂತರ ಆತನಿಗೆ ಗೊತ್ತಾಯಿತು, ಆ ವ್ಯಭಿಚಾರ ಸಾಂಗತ್ಯದಲ್ಲಿ ಅವನಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಈತನಿಗೆ ಡ್ಯಾನ್ಸ್ ಕ್ಲಬ್ ಹೋಗುವಂಥ ಚಟ ಇತ್ತು, ಈತನಿಗೆ ಸರಾಯಿ ಕುಡಿಯುವ ಚಟ ಇತ್ತು, ಈತನಿಗೆ ವಿಧ ವಿಧವಾದಂಥ ಕೆಟ್ಟ ಚಟಗಳಿಂದ, ಒಂದು ವೇಷಿತನ, ವ್ಯಭಿಚಾರ, ಒಂದು ಕೆಟ್ಟ ಸ್ತ್ರೀಯೊಂದಿಗೆ ಸಂಬಂಧ, ಎರಡನೇದು ಕುಡಿಕತನ, ಮೂರನೇದು ಅವನು ಡ್ಯಾನ್ಸ್ ಕ್ಲಬ್ಗೆ ಹೋಗೋದು, ಮತ್ತು ಅವನಿಗೆ ನೆಮ್ಮದಿ ಇಲ್ಲ. ಇದರಿಂದ ಅವನು ಇಷ್ಟು ಸಂಕಟಕ್ಕೆ ಗುರಿಯಾಗಿ, ಪತನವಾಗಿ, ಅವನ ದುಡ್ಡೆಲ್ಲ ಖಾಲಿಯಾಗಿ, ಅನೇಕ ಜನರಿಗೆ ಸಾಲವಂತನಾಗಿ, ಅಷ್ಟೇ ಅಲ್ಲದೆ ಅವನ ಮನೆಯಲ್ಲಿ 2 ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ. ಅವರ ಹೆಂಡತಿ ಪ್ರತಿ ದಿನ ಕುಡಿಯೋದು ಜಗಳ, ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಇಂಥ ಸಂಕಟವನ್ನು ಈತನು ಎದುರಿಸ್ತಾ ಇದ್ದ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಬಹಳ ಜಾಗ್ರತೆಯಿಂದ ಕೇಳ್ಕೋತಾರೆ. ಯಾಕಂದ್ರೆ ಹೀಗೆ ಈತನಿಗೆ ಸಂಕಟಗಳು ಹೆಚ್ಚಾಗಿ, ನೆಮ್ಮದಿಲ್ಲದ ಕಾರಣದಿಂದ ಆತನು ಲೆಕ್ಕವಿಲ್ಲದಷ್ಟು ಸಂಕಟ. ಇದಷ್ಟೇ ಅಲ್ಲದೆ ಆರ್ಥಿಕದಲ್ಲಿ ಈತನು ಬಾಡಿಗೆ ಅಂಗಡಿ ನಡೆಸ್ತಾ ಇದ್ದಾನೆ. ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕು, ಆ ವ್ಯಾಪಾರದ ಬಾಡಿಗೆ ಅಂಗಡಿಗೆ ಬಾಡಿಗೆ ಕೊಡಬೇಕು. ತಾನಿರುವ ಮನೆ ಕೂಡ ಬಾಡಿಗೆ ಮನೆಯಾಗಿದೆ, ಅದಕ್ಕೂ ಬಾಡಿಗೆ ಕೊಡಬೇಕು. ಎಲ್ಲ ರೀತಿಯಾಗಿ ಬಿಸ್ನೆಸ್ ಅಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅವನಿಗೆ ಉಳಿತಾ ಇಲ್ಲ, ಖರ್ಚು ಬಹಳ, ಆದಾಯ ಕಡಿಮೆ ಆಗಿಬಿಟ್ಟಿದೆ. ಇದರಿಂದ ಒಂದು ಸಂಕಟ.
ಪ್ರತಿದಿನ ಸಾಲವನ್ನು ತೆಗೆದುಕೊಳ್ಬೇಕು, ಸಾಲವನ್ನು ತೀರಿಸಬೇಕು, ಪ್ರತಿ ಕಾಲದಲ್ಲಿ ಸಾಲವನ್ನು ತೆಗೆದುಕೊಳ್ಳಬೇಕು, ಸಾಲದ ಬಾಧೆ. ಮತ್ತು ಮನೆಯಲ್ಲಿ ಪ್ರತಿದಿನ ಜಗಳ ಮಾಡ್ತಕ್ಕಂಥವನು, ಪ್ರತಿದಿನ ಕುಡಿದು ಸುಮ್ಮನೆ ಜಗಳವಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲದಂಥ ಜೀವನ ಈತನನ್ನು ಬಹು ಭಯಂಕರವಾಗಿ ಕಾಡ್ತಾ ಇತ್ತು. ನನ್ನ ಪ್ರಿಯ ಸಹೋದರಿ ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೇನೆ ನೀವು ಇದೆಲ್ಲ. ಯಾಕಂದರೆ ನೀವು ನಂಬಿರ್ತಕ್ಕಂಥ ದೇವರು ನಿಮಗೆ ಎಷ್ಟು ನೆಮ್ಮದಿ ಕೊಟ್ಟಾನೆಂಬುದಾಗಿ ಇವತ್ತು ನೀವು ನೋಡ್ತೀರಿ. ಇದರ ನಿಮಿತ್ತ ಈತನಿಗೆ ಮತ್ತೇನಿಲ್ಲ, ಸಾವೇ ಅಂತ್ಯ. ನಿನಗೆ ಮುಕ್ತಿ ಈ ಸಾಲದಿಂದ, ಈ ಮನೆಯಿಂದ, ಈ ಲೋಕದ ಕಷ್ಟಗಳಿಂದ, ಈ ಸಮಸ್ಯೆಗಳಿಂದ, ತೊಂದರೆಗಳಿಂದ, ಈ ಜೀವನದಲ್ಲಿದ್ದ ಎಲ್ಲ ಮಾರ್ಗದಿಂದ ಸಾವೇ, ಮರಣವೇ ನಿನಗೆ ಮುಕ್ತಿ ಕೊಡ್ತದೆ. ಆ ಮರಣಿಸಿದರೆ ಮಾತ್ರ ನಿನಗೆ ಮುಕ್ತಿ ಸಿಗ್ತದೆ ಹೊರತು ಮತ್ತು ಎದರಿಂದ ಕೂಡ ನಿನಗೆ ಮುಕ್ತಿ ಸಿಗಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯಾ. ನನ್ನ ಪ್ರಿಯ ಸಹೋದರರೇ, ಭಾಳ ಜಾಗ್ರತೆಯಿಂದ ನೀವು ಕೇಳ್ತಾ ಇದ್ರಿ. ನನಗೆ ಗೊತ್ತಿದೆ ನಿಮ್ಮ ಜಾಗ್ರತೆ ಭಾಳ ಅದ್ಭುತವಾಗಿ ಈ ದೇವರ ವಾಕ್ಯವನ್ನು ಕೇಳುವಂತೆ ಮಾಡ್ತದೆ. ಈಗ ದಿನಗಳದಂತೆ ಈತನು ನನ್ನ ವ್ಯಭಿಚಾರದಿಂದ, ಅಂದರೆ ಒಂದು ಕೆಟ್ಟ ಸ್ತ್ರೀಯ ಸಾಂಗತ್ಯದಿಂದ ನಾನು ಹೇಗೆ ಬಿಡುಗಡೆ ಹೊಂದಬೇಕು, ಹೇಗೆ ಬಿಡುಗಡೆ ಹೊಂದುತ್ತೀನೋ ಇಲ್ಲ ಅನ್ನತಕ್ಕಂಥ ದಿಗಲು ಚಿಂತೆ ಈತನನ್ನು ಬಹಳವಾಗಿ ಕಾಡ್ತಾ ಇತ್ತು. ಅದೇ ಸಮಯದಲ್ಲಿ ಆತನಿಗೆ ದಿನಗಳದಂತೆ ಲೆಕ್ಕವಿಲ್ಲದಷ್ಟು ಸಂಕಟ. ಒಂದು ವ್ಯಭಿಚಾರದಿಂದ, ವ್ಯಭಿಚಾರ ಅಂದರೆ ಒಂದು ಕೆಟ್ಟ ಸ್ತ್ರೀಯ, ಒಂದು ವೇಶ್ಯೆಯಿಂದ ಅವನ ಸಂಬಂಧ ಇಟ್ಕೊಂಡು ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಕುಡಿಕ ಚಟದಿಂದ ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವನಿಗೆ ಡ್ಯಾನ್ಸ್ ಕ್ಲಬ್ ಹೋಗತಕ್ಕಂಥ ಚಟ ಇತ್ತು. ಅನೇಕ ವಿಧವಾದಂಥ ಕೆಟ್ಟ ಚಟಗಳಿಂದ ಇವನು ಕೆಟ್ಟ ಚಟಕ್ಕೆ ದಾಸನಾಗಿ ಅದರ ಸೆರೆಮನೆಯಲ್ಲಿ ಬಳಲುತ್ತಾ ದಿಗುಳು ಚಿಂತೆ ಇವನನ್ನು ಅಪಾರವಾಗಿ ಕಾಡ್ತಾ ಇತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ. ಯಾಕೆಂದ್ರೆ ನಿಮಗೆ ಇವತ್ತು ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಅದ್ಭುತ ಆಗಲಿಕ್ಕಿದೆ. ಇದನ್ನ ಪ್ರತಿದಿನ ಈಗ ಏನಾಯ್ತಂದ್ರೆ, ಈಗ ಏನಾಗಿದೆ ಅಂದ್ರೆ, ಈತನು ಅಷ್ಟಕ್ಕೆ ಬಿಡಲಿಲ್ಲ. ಈತನಿಗೆ ಯಾರು ಹೇಳಿದ್ರಂತೆ, ಅಲ್ಲೇ ಒಂದು ಅನುಷ್ಠಾನ, ಅಲ್ಲೇ ಒಂದು ಆಲಯ ಇದೆ, ಅಲ್ಲೇ ಒಂದು ದೇವಾಲಯ ಇದೆ, ಆಲಯಕ್ಕೆ ಹೋಗು, ಆಲಯದಲ್ಲಿ ಹೋಗಿದ್ರೆ ನಿನಗೆಲ್ಲ ಅನುಷ್ಠಾನಗಳು ಮಾಡಿಸಿ ಅದರಿಂದ ನಿನಗೆ ಮುಕ್ತಿ ಸಿಗ್ತದೆ, ಆಗ ನೀನು ಜೀವನದಲ್ಲಿ ಚೈತರಿಸಿಕೊಳ್ತಿ, ಸುಧಾರಿಸ್ಕೊಳ್ತಿ ಎಂಬುದಾಗಿ ಹೇಳ್ಕೊಂಡು, ಪ್ರೈಸ್ ಲಾರ್ಡ್ ಜೀಸಸ್, ಅವ್ನು ಯಾರು ಹೇಳಿದ ಕೂಡಲೇ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿದ ಕೂಡಲೇ ಅವ್ರಿಗೆ ಹೇಳ್ತಾರೆ, ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಟ್ಟಿದ್ರೆ ನಾವು ಅದಕ್ಕೆಲ್ಲ ಅನುಷ್ಠಾನಗಳೆಲ್ಲ ಮಾಡಿ, ಅದಕ್ಕೆಲ್ಲ ಬೆಂಕಿ ಹಚ್ಚಿ, ಅದಕ್ಕೆಲ್ಲ ನಿನಗೆ ಇದು ಮಾಡಿ ನಾವು ಮುಕ್ತಿ ಕೊಡ್ತೇವೆ ಎಂಬುದಾಗಿ ಹೇಳಿರುವಾಗ ಪಾಪ ಅಲ್ಲಿ ಹೋಗಿ 50,000 ಕೆಲವು ದಿನಗಳು ಚೆನ್ನಾಗಿ ಅನಿಸ್ತದೆ. ಆಮೇಲೆ ನೋಡಿದ್ರೆ ಅದಕ್ಕಿಂತ 2ರಷ್ಟಾದ ಪಟ್ಟು ಅವನ ಜೀವನದಲ್ಲಿ ಸಂಕಟ ಇಷ್ಟು ಕಾಡ್ತಾ ಇತ್ತು. ಅನೇಕ ಆಲಯಗಳಿಗೆ, ಅನೇಕ ಧರ್ಮಸ್ಥಳಗಳಿಗೆ ಹೋಗಿ ಅನುಷ್ಠಾನಗಳ ಮೇಲೆ ಅನುಷ್ಠಾನ ಮಾಡಿ ದುಡ್ಡು ಮೇಲೆ ದುಡ್ಡು ಖರ್ಚು ಮಾಡಿದ್ರು ಕೂಡ ಅವನಿಗೆ ಅವನ ಕೆಟ್ಟ ಚಟಗಳಿಂದ, ಅವನ ವೇಷಿಯಿಂದ ಬಿಡುಗಡೆ, ಅವನ ಕುಡಿಕತನದಿಂದ ಬಿಡುಗಡೆ ಅವನಿಗೆ ಸಿಗಲೇ ಇಲ್ಲ. ಇದರಿಂದ ಬಹಳ ಕಾಡಿಸಲ್ಪಡ್ತಾ ಇದ್ದನು. ಇದರಿಂದ ಅವನಿಗೆ ಮುಕ್ತಿ ಇಲ್ಲದಂತೆ ಬಹಳಷ್ಟು ಕಾಟಕ್ಕೆ, ತೊಂದರೆಗೆ, ಬಲಿಗೆ ಭಯಂಕರವಾಗಿ ಸಿಲುಕಿ ಅವನಿಗೆ ಬರ್ತಾ ಎಲ್ಲ ಎಡೆಗಳಲ್ಲಿ ಹೋಗಿ ಬಂದಿದ್ದೇನೆ. ಕೊನೆಗೆ ಯಾರು ಹೇಳಿದ್ರು, ಆ ಮಠ ಮಂತ್ರ ಕಡೆ ಹೋಗು, ಹಾಗಾದ್ರೆ ಅವನು ನಿನಗೆ ಇದರಿಂದ ಮುಕ್ತಿ ಕೊಡ್ತಾನೆ, ಯಾಕಂದ್ರೆ ನಿನಗೆ ಯಾರು ಮಾಡಿಸಿದ್ರೇನೋ ಅಂತೇಳಿ. ಇವನು ಅದೆಲ್ಲ ಕೇಳಿಕೊಂಡು ಅದು ಕೂಡ ಹೋಗಿ ಈತನು ಪ್ರಯತ್ನ ಮಾಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಲ್ಲ, ಅದು ಕೂಡ ಹೋಗಿ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಕೂಡ ಹೋದ್ಕೊಳ್ಳಿ, ಅವರು ಕೂಡ ಅನೇಕ ವಿಧವಾದಂಥ ಸಂಗತಿಗಳನ್ನು ಹೇಳಿ ಅವನಿಗೆ ತಿಳಿಸ್ತಾರೆ. ತಿಳಿಸಿದ ಕೂಡಲೇ ಆದರೂ ಅವನಿಗೆ ಸಮಾಧಾನವಾಗುವುದಿಲ್ಲ, ನೆಮ್ಮದಿ ಇಲ್ಲ. ಇಷ್ಟು ಖರ್ಚು ಮಾಡಿದ್ರು ನನಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಎಲ್ಲ ವಿಧವಾದಂಥ ಪ್ರಯತ್ನ ಮಾಡಿ ಎಲ್ಲ ನೋಡಿಕೊಂಡು ಇನ್ನು ಅವನಿಗೆ ಏನು ಮಾಡಿದ್ರು ನಾನು ಉದ್ಧಾರ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಬಹಳ ಸಂಕಟದಲ್ಲಿ, ವೇದನದಲ್ಲಿರುವಾಗ, ಆ ದುಃಖ ಯೋಚನೆಯಲ್ಲಿ ಅವನು ಪ್ರತಿದಿನ ರಾತ್ರಿ ಮಲಗುವಾಗ ಅವನ ಕಿವಿಯಲ್ಲಿ, ಅವನ ಮನಸ್ಸೊಳಗೆ ಒಂದು ಶಬ್ದ ಕೇಳಿಸಲು ಬರ್ತಾ ಇತ್ತಂತೆ. अरे शंकर भाई, तेरे जिंदगी में तू कभी नहीं सुधरेगा और तू कभी उद्धार नहीं होगा. एक ही रास्ता है तेरे को,
तुझे मुक्ति चाहिए तो वो है मौत का रास्ता. ನಿನಗೆ ಒಂದೇ ಒಂದು ಮಾರ್ಗ ಇದೆ ಶಂಕರ್ ಭಾಯ್, ಅದೇನಲ್ಲ ಅವನ ಕಿವಿಯಲ್ಲಿ ಕೇಳಿಸ. ಪ್ರತಿ ದಿನ ಅವನ ರಾತ್ರಿಯಲ್ಲಿ ಮಲಗುವಾಗ ಅವನ ಕಿವಿಯಲ್ಲಿ ಬರ್ತಕ್ಕಂಥ ಶಬ್ದ, ಅವನ ಮನಸ್ಸೊಳಗೆ ಪ್ರತಿಧ್ವನಿಸುವಂಥ ಶಬ್ದ ಏನಂದ್ರೆ, ಶಂಕರ್ ಭಾಯ್ ನೀನು ಈ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗುವುದಿಲ್ಲ. ತೆರಿ ಕಾಮ್ ಕೊಯ್ ನೈ ಬಂತ ಸಿರ್ಫ್ ಮೌತ್, ಕೇವಲ ಮರಣವೇ ನಿನ್ನನ್ನು ರಕ್ಷಿಸಲು ಸಾಧ್ಯ ಎಂಬುದಾಗಿ ಹೇಳ್ತಾನೆ, ನಿನ್ನನ್ನು ಕಾಪಾಡಲು ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬ ಸ್ವರ ಅವನನ್ನು ಪ್ರತಿದಿನ ಕಾಡ್ತಾ ಇತ್ತು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಸ್ವರದಿಂದ ಅವನು ಕೇಳ್ತಾ ಇರುವಾಗ ಅವನಿಗೆ ಏನಂತ ಕಾಡ್ತಾ ಇದೆ ಪ್ರತಿದಿನ ಒಂದು, ಯಾಕೆ ಬೇಕಾಗಿದೆ? ಹೋಗಿ ಟ್ರೈನ್ನ ಪಟ್ರಿಗಳು ಅಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಮಲಗಿಬಿಡು. ನೀನು ಏನು ಮಾಡಿದ್ರಲ್ಲ ಅದ್ರೊಳಗೆ ಮಲಗಿಬಿಡು, ಅದು ಬಂದು ನಿನ್ನ ಮೇಲೆ ಹೋಗಿಬಿಡ್ತದೆ, ನೀನು ಖಲಾಸಾಗಿಬಿಡ್ತಿ. ಆವಾಗ ನಿನಗೆ ಮುಕ್ತಿ, ಆವಾಗ ನಿನಗೆ ಸಮಾಧಾನ, ಆವಾಗ ನಿನಗೆ ನೆಮ್ಮದಿ ಎಂಬುದಾಗಿ ಆ ದುಷ್ಟ ಶಕ್ತಿಯ ಸ್ವರ ಪ್ರತಿದಿನ ಅವನು ಕೇಳಿಸಲ್ಪಡ್ತಾ ಇತ್ತು. आखिर तेरे को मौती तेरे को सुकून देगा ಅಂತೇಳಿ ಈ ದುಷ್ಟ ಶಕ್ತಿಯ ಶಬ್ದ, ಈ ಒಂದು ಹೃದಯದಲ್ಲಿ ಬರ್ತಕ್ಕಂಥ ಈ ದುರಾಲೋಚನೆ ಪ್ರತಿದಿನ ಅವನನ್ನು ಕಾಡ್ತಾ ಇತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆಯಿಂದ ನೀವು ಕೇಳ್ತಾರೆ. ಈಗ ಅವನು ಇದು ಏನಪ್ಪ ಇದು ಹಿಂಗಾಗ್ಬಿಟ್ಟಿದೆ ಅಂತೇಳಿ ಪ್ರತಿದಿನ ಅದೇ ಸ್ವರ ಅವನಿಗೆ. ಆವಾಗ ಅವನಿಗೆ ಏನು ಹೇಳ್ತಾರೆ, ಕುಚ್ ನೈ ಮೌತ್ ತೆರೆ ಕೋ ಸುಕೂನ್ ದೇಗಾ. ಹಲ್ಲೆಲೂಯಾ. ಎಲ್ಲ ಎಡೆಗಳಲ್ಲಿ ಅನುಷ್ಠಾನ ಮಾಡಿದ್ದಾನೆ, ಎಲ್ಲ ಆಲಯಗಳಿಗೆ ಹೋಗಿದ್ದಾನೆ, ಧರ್ಮಸ್ಥಳಕ್ಕೆ ಹೋಗಿದ್ದಾನೆ, ನೇರವಾಗಿ ಯೂಟ್ಯೂಬ್ನಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಎಲ್ಲ ಆತನ ಯಾವ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ, ಯಾವ ಆಲಯಗಳಿಗೆ ಹೋಗಿದ್ದಾನೆ, ಹೆಸರು ಸಮೇತ ಹೇಳಿದ್ದಾನೆ ಅವನು. ಯಾಕಂದ್ರೆ ಯಾವುದರಲ್ಲಿ ಕೂಡ ಅವನಿಗೆ ಮುಕ್ತಿ ಸಿಗಲೇ ಇಲ್ಲ. ತದನಂತರ ಅವನು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡೋಣ ಅಂತೇಳಿ ಅವನ ಅಂಗಡಿ ಬಾಡಿಗೆ, ಅವನ ಮನೆ ಬಾಡಿಗೆ ಮತ್ತು ಇನ್ನೊಂದು ಸಂಕಟ ಅವನನ್ನು ಹೀಗೆ ಕಾಡ್ತಿತ್ತು ಎಂಬುದಾಗಿ ಹೇಳ್ತಾನೆ. ಆ ಸಂಕಟವಾದರೆ ಬೇಡ ಎಂಬುದಾಗಿ ಹೇಳ್ತಾನೆ. ಅದೇನೆಂದರೆ, ಅವರ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಅನಾರೋಗ್ಯಗ್ರಸ್ತರಾಗುವುದು, ರೋಗದಿಂದ ಬಳದು, ಒಬ್ಬನ ಆರಾಮಾದರೂ ಇನ್ನೊಬ್ಬರು ಹಾಗೆ ಅವನ ಮಗನಿಗೆ ಮೂರ್ಛಿತ ರೋಗದಿಂದ ಪೀಡಿಸಲ್ಪಡ್ತಾ ಇದ್ದನು. ಆ ಮಗ ಯಾವಾಗ ನೋಡಿದ್ರೂ ಸಿಕ್ಕಿರ್ತಾನೆ. ಮನೆಯಲ್ಲಿ ರೋಗದ ಕಾಟ, ಬಿಸ್ನೆಸ್ ಅಲ್ಲಿ ದರಿದ್ರದ ಕಾಟ, ನಷ್ಟದ ಕಾಟ, ಮತ್ತಷ್ಟೇ ಅಲ್ಲದೆ ಇವನಿಗೆ ಶೋಕಿ ಏನಂತೇಳಿ ವ್ಯಭಿಚಾರದ ಶೋಕಿ, ಇವನಿಗೆ ಸುಳ್ಯರ ಸಂಗಡ ಇವನಿಗೆ ಸಂಬಂಧ, ವೇಷಿಗಳ ಸಂಗಡ ಇತನಿಗೆ ಸಂಬಂಧ. ಇದರಿಂದ ಆ ವೇಷಿಗಳಿಂದ ಕೂಡ ಆ ವೇಷಿಯಿಂದ ಕೂಡ ಬಿಡುಗಡೆ ಪಡ್ಕೊಳ್ಳಿಕ್ಕೆ ಆಗ್ತಲ್ಲ, ಅವಳು ಕೂಡ ಅವನನ್ನು ಹಿಂಡಿ ಅವನ ದುಡ್ಡು ಅವನ ಆಸ್ತಿಯನ್ನೆಲ್ಲ ಬಾಚ್ಕೊಳ್ತಾ ಇದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಇವನಿಗೆ ಇದರಿಂದ ಬಿಡುಗಡೆ, ಇವೆಲ್ಲ ಬಿಡುಗಡೆಗಾಗಿ ಯಾವ ಆಲಯಗಳಿಗೆ ಯಾವ ಧರ್ಮಸ್ಥಳಗಳಿಗೆ ಹೋಗಿ ಪ್ರಯತ್ನ ಮೇಲೆ ಪ್ರಯತ್ನ ಮಾಡಿದ್ದಾನೆ, ಅನುಷ್ಠಾನಗಳ ಮೇಲೆ ಅನುಷ್ಠಾನಗಳನ್ನು ಅರ್ಪಿಸಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಅಲ್ಲಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕರ್ತನು ನಿಮ್ಮನ್ನು ಅಪಾರವಾಗಿ ಆಶೀರ್ವದಿಸಲಿ ಎಂಬ ನನ್ನ ಹಾರೈಕೆ. ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರು ನಿಮ್ಮ ಎಲ್ಲಾ ಕಾರ್ಯಗಳಿಂದ ನಿಮಗೆ ಜಯವನ್ನು ಕೊಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ಅನುಷ್ಠಾನಗಳು ಮಾಡಿದ್ರು ಕೂಡ ನನಗೆ ಸುಖ ಸಿಗಲಿಲ್ಲಲ್ಲ ಅಂತ ಹೇಳ್ಕೊಂಡು ಈತನು ಕೊನೆಗೆ ದೇವರಿಗೆ ಸಮರ್ಪಣೆ ಮಾಡುವಂಥ ಸ್ಥಿತಿ ಬಂದಿದೆ. ಬಹಳ ಜಾಗದಿಂದ ಕೇಳ್ತೀರಿ. ಆನಂತರ ಇದನ್ನು ಕಿವಿಯಲ್ಲಿ ಕೇಳೋದು ಖಾಲಿ ಮೌತ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅಗರ್ ಮೌತ್ ಕಾ ಡರ್ ಸತಾಯೆ ತುಮೆ शूली पर तू गौर कर, अगर मौत का डर सताए तुम्हें शूली पर तू गौर कर, यीशु ने मौत को जीत लिया है उन पर तू विश्वास कर, राहों में कांटे अगर हो रुकना नहीं चलते जाना, यीशु तेरे साथ है ओते से करना संसार के अंत तक, ओ तेरे साथ है राहों में कांटे अगर हो रुकना नहीं चलते जाना,
ईशु तेरे साथ है, ओ विश्वास करना संसार के अंत तक, ओ तेरे साथ है। अगर मौत का डर सताए तुम्हें, शूली पर तू गौर कर। अगर मौत का डर सताए तुम्हें, शूली पर तू गौर कर। यीशु ने मौत को जीत लिया है, उन पर तू विश्वास कर। राहों में कांटे अगर हो, रुकना नहीं, चलते जाना। यीशु तेरे साथ है, ओ तू विश्वास करना संसार के अंत तक, ओ तेरे साथ है। ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಒಂದು ಸಂಕಟ ಅವನನ್ನು ಕಾಡ್ತಾ ಇರುವಾಗ ಈ ಒಂದು ಸಂದೇಶ ಅವನ ಬಳಿಗೆ ಬಂದಿದೆ. ಒಂದು ಸುವಾರ್ತಿಕನು, ಎಲ್ಲ ಬೀದಿ ಮೇಲೆ ಸುವಾರ್ತೆ ಸಾರ್ತಕ್ಕಂಥವ್ರಿಗೆ ನನ್ನ ಶುಭ ಹಾರೈಕೆ ಇದೆ. ನಿಮಗೆ ಇನ್ನೂ ದೇವರು ಬಲ ಕೊಡಲಿ. ಬೀದಿ ಮೇಲೆ ಮನೆ ಮನೆಗೆ ಹೋಗಿ ಸುವಾರ್ತೆ ಸಾರೋರದು ಇಂದ ಒಂದು ದೊಡ್ಡ ಒಂದು ಅಂಥ ಆತ್ಮ ರಕ್ಷಣೆ ಹೊಂದಿದೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಿ. ಬೀದಿ ಮೇಲೆ ಸುವಾರ್ತೆ ಸಾರ್ತಾ ಇದ್ದ ಈ ವ್ಯಕ್ತಿ, ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಾರ್ತಾ ಇರುವಾಗ ಅಂದರೆ ಯೇಸು ಮಸಿ ಮುಕ್ತಿ ದಿಲಾ ಯೇಸು ನಾಮ್, ಶಾಂತಿ ದಿಲಾ ಯೇಸು ನಾಮ್ ಎಂಬ ಸಂದೇಶದಿಂದ ಈತನ ಆಡ್ತಿದ್ದ. ಆತನ ಪಾಪದಿಂದ, ಶಾಪದಿಂದ, ಎಲ್ಲದರಿಂದ ಮುಕ್ತಿ ಕೊಡ್ತಕ್ಕಂಥ ಯೇಸು ಕ್ರಿಸ್ತನೇ ಹೊರತು ಮತ್ತು ಯಾರಿಂದಲೂ ನಿನಗೆ ಮುಕ್ತಿ ಇಲ್ಲ ಅನ್ನತಕ್ಕಂಥ ಸಂದೇಶವು ಈತನು ಸಾರ್ತಾ ಇರುವ ಸಮಯದಲ್ಲಿ ಈತನ ಬಳಿಗೆ ಆತನ ಬರ್ತಾನೆ. ಬಂದುಕೊಳ್ಳಿ ಆತ ಹೇಳ್ತಾನೆ. ಅವಾಗ ಬಂದುಕೊಳ್ಳಿ ಆತನಿಗೆ ಕರಪತ್ರಿಕೆ ಕೊಡ್ತಾರೆ. ಈಗೋ ಯೇಸು ಕ್ರಿಸ್ತನನ್ನು ನಂಬಿಕೋ, ನಿನ್ನ ಜೀವನದಲ್ಲಿ ಎಲ್ಲ ಸಂಕಟ, ಶಾಪ, ರೋಗ, ವ್ಯಾಧಿಗಳು ಎಲ್ಲದರಿಂದ ನಿನಗೆ ಮುಕ್ತಿ ಸಿಗ್ತದೆ ಎಂಬುದಾಗಿ ಹೇಳ್ತಾನೆ. ಆಗ ಈ ಮನುಷ್ಯನ ಹತ್ರ ಮಾತ್ರ ನನಗೆ ಮುಕ್ತಿ ಸಿಗ್ತದೆ, ಹೇಗೆ ಮುಕ್ತಿ ಸಿಗ್ತದೆ? ಯಾರು? ಶಂಕರ್ ಭಾಯ್ ಪೂछता उसको, ಅರೆ ಯೇಸು ಮೇರೆಗೂ ಮುಕ್ತಿ ದೇಗಾ? ನಾನು ಎಷ್ಟು ದೇವರುಗಳ ಕಡೆ ಹೋಗಿ ಬಂದಿದ್ರೆ ಗೊತ್ತಿದೆ, ಎಷ್ಟು ನಾನು ಹಣಗಳನ್ನು ಖರ್ಚು ಮಾಡಿದೆ ಗೊತ್ತಿದೆ, ಎಷ್ಟು ಅನುಷ್ಠಾನಗಳನ್ನು ನಾನು ಸಲ್ಲಿಸಿದೆ ನಿನಗೆ ಗೊತ್ತಿದೆ, ಕಲ್ಪನೆ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿಂದ ಎಷ್ಟೋ ಕಿಲೋಮೀಟರ್ ದೂರಗಳಲ್ಲಿ ಹೋಗಿ, ಬೆಟ್ಟಗಳಲ್ಲಿ ಹೋಗಿ, ಅಲ್ಲಿ ಹೋಗಿ ನಾನು ಸುವಾರ್ತೆ ಅಲ್ಲಿ ಹೋಗಿ ನಾನು ಹೋಗಿದ್ರು ಕೂಡ ನನಗೆ ಮುಕ್ತಿ ಸಿಗಲಿಲ್ಲ. ನೀನು ಹೇಳ್ತಿ ಯೇಸು पर विश्वास कर, तेरे को सुकून मिलेगा, तेरे को मुक्ति मिलेगा. अरे भाई, मेरे को एक ही से मुक्ति बोल के मेरे हर दिन मेरे कान में बजता है. वो क्या मालूम है? मौत से मुझे मुक्ति मिलता बोल के. और तुम बोल रहे ಯೇಸು ಮುಕ್ತಿ देता है. ಅವಾಗ ಈತನ ಸುವಾರ್ತೆ ಸಾರ್ತಾನೆ. ಯೇಸು ನಿನ್ನನ್ನು ಖಂಡಿತವಾಗಿ ನಿನ್ನ ಶಾಪಗಳಿಂದ, ನಿನ್ನ ರೋಗಗಳಿಂದ ಬಿಡುಗಡೆ, ಎಲ್ಲದರಿಂದ ಬಿಡುಗಡೆ ಮಾಡ್ತಾನೆ. ನೈ ಮೇರೆ ಕೋ ಮೌತ್ ಸೆ ಮುಕ್ತಿ ಮಿಲ್ತಾ ಬಲ್ಕೆ ಮೇರೆ ಹರ್ ದಿನ ಮೇರೆ ಕಾನ್ ಇಸ್ ದಿನ, ಈ ಮರಣದಿಂದಲೇ ನನಗೆ ಮುಕ್ತಿ ಇದೆ ಮತ್ತು ಯಾವುದರಿಂದ ಸುಖ ಇಲ್ಲ. ಸತ್ರನೆ ಎಲ್ಲ ಕಷ್ಟ, ಈ ರೋಗ, ಈ ಬಾಧೆಗಳು, ಈ ಹೆಂಡತಿಯ ಈ ಸಾಲದ ಬಾಧೆ, ಎಲ್ಲದರಿಂದ ಮುಕ್ತನಾಗಿ ನಾನು ಸುಖವಾಗಿರ್ತೇನೆ, ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ನೀನು ಹೇಳಿದ್ದು ಮಾತಿನಲ್ಲಿ ಏನೋ ಒಂದು ಸತ್ಯ ಇದೆ ನನ್ನ ಪ್ರಿಯ ಸಹೋದರಿ ಸಹೋದರ. ಆದರೆ ಈ ಸೇವಕನೇನು ಹೇಳ್ತಾನೆ ಅಂದ್ರೆ, ಬೀದಿ ಮೇಲೆ ಸುವಾರ್ತೆ ಸಾರೋನು, ಆಪ್ ಜೋ ಬೋಲೆನಾ ಆಪ್ ಠೀಕ್ ಬೋಲೆ, ಕ್ಯಾ ಬೋಲೆ, ಆಪ್ಕ ಸಂಕಟ, ನಿಮ್ಮ ಸಂಕಟ, ನಿಮ್ಮ ಬಾಧೆ, ನಿಮ್ಮ ತೊಂದರೆಗಳು, ಲೆಕ್ಕವಿಲ್ಲದಷ್ಟು ಸಂಕಟಗಳು ನಿಮ್ಮನ್ನು ಕಾಡ್ತಾ ಇದೆ. ನಿನ್ನ ಕೆಟ್ಟ ಚಟ ಬಿಡಿಸ್ತಾ ಇಲ್ಲ, ಒಂದು ವೇಶ್ಯರ ಸಾಂಗತ್ಯದ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕುಡಿತರ ಚಟ ಬಿಡ್ಲಿಕ್ಕೆ ಆಗಲ್ಲ, ಕ್ಲಬ್ ಹೋಗುವ ಆ ದುಶ್ಚಟ, ಆ ಮೈನಲ್ಲಿ ಇರ್ತಕ್ಕಂಥ ಆ ದುರಾಸೆ ನಿಮ್ಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಖರೆ ನೀನು ಹೇಳುದು, ಇದಕ್ಕೆಲ್ಲ ಶಿಕ್ಷೆ, ಇದಕ್ಕೆಲ್ಲ ಅಂತ್ಯವು ಮರಣವೇ. ಹೌದು, ಇದಕ್ಕೆಲ್ಲ ಅಂತ್ಯವು ಮರಣವೇ. ಅದಕ್ಕೆ ಯೇಸು ಹೇಳಿದ್ದಾರೆ, ಬೈಬಲಲ್ಲಿ ನಾವು ನೋಡ್ತೇವೆ, ರೋಮಪುರದವರ ಬರೆದ ಪತ್ರಿಕೆಯಲ್ಲಿ, ಪಾಪ ಕಾ ಮಜ್ದೂರಿ ಮೌತ್ ಹೈ. ಅದಕ್ಕೆ ಆಜ್ ಸೆ ತುಮ್ ಮರ್ನೆ ಕಾನೆ ತುಮಾರೆ ಲಿಯೆ ಔರ್ ಕೋಯಿ ಮಾರಾ ಗಯಾ ಹೈ ಕ್ರೂಸ್ ಪರ್ ಬದಲೆ. ನೀ ಹೇಳಿದ ನಿಜ, ಅದಕ್ಕೆ ಮರಣನೇ. ಆದರೆ ನೀನು ಹೇಳಿದ ನಿಜ, ಸಾವೇ ಅದಕ್ಕೆ ಅಂತ್ಯ. ಆದರೆ ನೀನು ಸಾಯೋದಲ್ಲ, ನಿನಗಾಗಿ ಓರ್ವ ವ್ಯಕ್ತಿ, ಒಬ್ಬನು ಶಿಲುವೆ ಮೇಲೆ ಮರಣಿಸಿದ್ದಾನೆ. अगर मौत का डर सताए तुम्हें,
शूली पर तू गौर कर, अगर मौत का डर सताए तुम्हें, शूली पर तू गौर कर, यीशु ने मौत को जीत लिया है, उन पर तू विश्वास कर, राहों में कांटे अगर हो, रुकना नहीं चलते जाना, यीशु तेरे साथ है, ये तू विश्वास करना, संसार के अंत तक वो तेरे साथ है. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಮಾತನ್ನು ಅವನು ಹೇಳ್ತಾನೆ. ಏನಂತ ತಿಳ್ಕೊಂಡು ಶಂಕರ್ ಭಾಯ್, मौत तुम जो बोले वो बात के अंदर एक सच्चाई है और एक सच्चाई जानना पड़ेगा तुम्हें. मौत ಮರಣವೇ ನಿನಗೆ ಮುಕ್ತಿ ಆದ್ರೆ ಆ ಮರಣ ಇನ್ನೊಬ್ಬನು ನಿನಗಾಗಿ ಮರಣಿಸಿರುವ ಸತ್ಯ ಹೇಳೋದಕ್ಕಾಗಿ ನಾನು ಈ ಬೀದಿ ಮೇಲೆ ನಿಂತಿದ್ದೆ. ಅರೆ मेरे लिए कोई मारा गया है, तेरे लिए मारा गया, तेरे लिए गाड़ा गया, तेरे लिए तीसरे दिन फिर जी उठा, उसी का नाम है प्रभु ಯೇಸು ಮಸಿ ಎಂಬುದಾಗಿ ಈ ಬೀದಿ ಮೇಲೆ ಸುವಾರ್ತೆ ಸಾರೋನು ಎಷ್ಟು ಖಂಡಿತವಾಗಿ ಅವನಿಗೆ ಹೇಳ್ತಾ ಇರ್ತಾನೆ. ಆ ಸಮಯದಲ್ಲಿ ಈತನು ಶಂಕರ್ ಭಾಯ್ ಪ್ರಶ್ನೆ ಆಗ್ತಾ ಇರ್ತಾನೆ, ಅರೆ ನನಗಾಗಿ ಸತ್ತಿದಾನಂತ ಹೇಳ್ತಿ, ಮತ್ತು ನನಗೆ ಯಾಕಿಷ್ಟು ಶಾಪ, ನನಗೆ ಯಾಕಿಷ್ಟು ದ್ರೋಗ, ನನಗೆ ಯಾಕಿಷ್ಟು ಮನೆಯಲ್ಲಿ ಸಂಕಟ, ಮನೆಯಲ್ಲಿ ನಾನಿಂತ ವೇಷಿಯ ಮಾಯಾಜಾಲದಲ್ಲಿ ಸಿಕ್ಕೊಂಡು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಲ್ಲ, ಕುಡಿತನ ಚಟ ಬಿರಬೇಕಂದ್ರೆ ಎಷ್ಟು ಪ್ರಯತ್ನ ಮಾಡ್ತಾನೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಲ್ಲ, ಬಿಡುಗಡೆ ಪಡ್ತಲ್ಲ. ಅದರ ಅವೆಲ್ಲದರಿಂದ ಬಿಡುಗಡೆ ಮಾಡುವ ಮತ್ತು ಒಬ್ಬನು ಈ ಲೋಕದಲ್ಲಿ ಮತ್ತು ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾನೆ. इस आकाश के नीचे और आकाश में, परलोक में और इस धरती के ऊपर कोई नाम से तेरे को उद्धार नहीं मिलेगा, परंतु परमेश्वर यीशु के नाम के अलावा इस धरती पर कोई तेरे को उद्धार नहीं करेगा ಅಂತೇಳಿ ಈ ಬೀದಿ ಮೇಲೆ ಸುವಾರ್ತಿಕನು ಹೇಳ್ತಾನೆ. ಆಕಾಶದ ಕೆಳಗೆ, ಆಕಾಶದಲ್ಲಿ, ಪರಲೋಕದಲ್ಲಿ, ಭೂಲೋಕದಲ್ಲಿ, ಭೂಮಿಯ ಮೇಲಿರುವ ಯಾವ ಹೆಸರುಗಳಲ್ಲಿ ಕೂಡ ನಿನಗೆ ಮುಕ್ತಿ, ನಿನಗೆ ರಕ್ಷಣೆ, ನಿತ್ಯ ಜೀವ ಇಲ್ಲ ಯೇಸು ನಾಮದಲ್ಲಿ ಹೊರತುಪಡಿಸಿ ಎಂಬುದಾಗಿ ಈತನು ಖಡಾಖಂಡಿತವಾಗಿ ಆ ಬೀದಿ ಸುವಾರ್ತಿಕನು ಹೇಳ್ತಾನೆ. ಆಗ ಈ ಶಂಕರ್ ಭಾಯ್ ಕೇಳ್ತಾನೆ, ಶಂಕರ್ ಭಾಯ್ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯೇಸು ಇಂಥ ಸಂಕಟಗಳು ಅದಕ್ಕೆ ಹೇಳಿದ್ರೆ, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಮರಣಿಸಿರುವ ಮರಣವನ್ನು ನೀನು ಸ್ವಲ್ಪ ತಿಳ್ಕೊಂಡ್ರೆ ನಿನ್ನ ಮನೆಯಲ್ಲಿರುವ ಸಂಕಟಗಳು, ನೀನು ಅದನ್ನು ಅರಿತುಕೊಳ್ಳೋದ್ರ ಮೂಲಕವಾಗಿ ನಿನ್ನ ಮನೆಯಲ್ಲಿರುವ ಎಲ್ಲ ಸಂಕಟ, ಎಲ್ಲ ರೋಗ, ಎಲ್ಲ ವ್ಯಾಧಿ, ನಿನ್ನ ಕೆಟ್ಟ ಚಟ, ನಿನ್ನ ವೇಷಿಯ ಸಾಂಗತ್ಯ, ನಿನ್ನ ಎಲ್ಲ ಕೆಟ್ಟಗಳಿಂದ ಬಿಡುಗಡೆ, ಚುಟ್ಕಾರ ಮತ್ತು ಸ್ವಸ್ಥತೆ ಖಂಡಿತವಾಗಿ ಯೇಸು ಹೊರತು ಮತ್ತು ಯಾರಿಂದಲೂ ನಿನಗೆ ಸಿಗುವುದಿಲ್ಲ ಎಂಬುದಾಗಿ ಈ ಬೀದಿ ಸುವಾರ್ತಿಕನು ಖಂಡಿತವಾಗಿ ದೃಢವಾಗಿ ಹೇಳ್ತಾನೆ. ಹೇಳಿದ ಕೂಡಲೇ ಇವನ ದೃಢ ಸಂಕಲ್ಪ ನೋಡಿ, ಯಾರು ಈ ಬೀದಿ ಸುವಾರ್ತಿಕನ ದೃಢ ಸಂಕಲ್ಪ, ಅವನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ನೋಡಿ ಈತನು ಸ್ವಲ್ಪ ತಂಡಾಗಿ ಕೇಳ್ತಾನೆ, ಹೌದಾ, ನನ್ನ ಮನೆಯಲ್ಲಿ ನನ್ನ ಮಗ ಮೂರ್ಛಿತ ರೋಗದಿಂದ ಎಷ್ಟೋ ವರ್ಷಗಳಿಂದ ಪೀಡಿತನಾಗಿದ್ದಾನೆ, ಎಲ್ಲ ಡಾಕ್ಟರ್ ಹತ್ರ ಹೋಗಿದ್ದೇವೆ, ಎಲ್ಲೆಲ್ಲಿ ಹೋಗಬೇಕು, ಯಾವ ಸ್ಥಳ ಹತ್ರ ಹೋಗಬೇಕು, ಯಾವ ಧರ್ಮಸ್ಥಳ ಹತ್ರ, ಯಾವ ಆಲಯಗೆ, ಯಾವ ಮಾಟ ಮಂತ್ರಕ್ಕೆ, ಎಲ್ಲ ಕಡೆ ಹೋಗಿದ್ದಾನೆ, ಗುಣ ಆಗಲಿಲ್ಲ. ನಿನ್ನ ಯೇಸು ಗುಣಪಡಿಸ್ತಾನ? ಹೌದು, ಖಂಡಿತವಾಗಿ, ಸಚ್ಮುಚ್. अरे क्या बात कर रहे हो तुम, सारे सृष्टि के परम पिता और प्रभु जो मालिक है उससे असंभव कोई चीज नहीं है. वाह, बड़ा इंटरेस्टिंग इತ್ತು ಕನ್ವರ್ಸೇಷನ್. ಈ ಒಂದು ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ಪ್ರಭುವಾಗಿರ್ತಕ್ಕಂಥ ಆ ಕರ್ತನು, ಭೂಮಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆತನಿಗೆ ಅಸಂಭವವಾದದ್ದು ಏನೂ ಇಲ್ಲ. ನಿನ್ನ ಎಲ್ಲ ಸಂಕಟಗಳು, ಎಲ್ಲ ರೋಗಗಳನ್ನು ಗುಣಪಡಿಸುವ. ಅರೆ ಡಾಕ್ಟರ್ भी उसको चंगा नहीं कर सकता, उसकी दवा ಎಷ್ಟು ಔಷಧ ಕೊಟ್ಟರು ಕೂಡ ಅವನು ಗುಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಡಾಕ್ಟರ್ಗಳಿಗೆ, ವೈದ್ಯರಿಗೆ ಆಗಲಾರದು ಯೇಸು ಕ್ರಿಸ್ತನಿಗೆ ಆಗುತ್ತದೆ ಎಂಬುದಾಗಿ ಬಡ ಖಂಡಿತ. ಹಾಗಾದ್ರೆ ನಾನು ಏನು ಮಾಡಬೇಕು ಎಂದು ಕೇಳ್ತಾರೆ. ಏನಿಲ್ಲ, ಯೇಸು ಕ್ರಿಸ್ತನ ಸಭೆಗೆ, ಚರ್ಚಿಗೆ ಬಂದು ನೀವು ನಿಮ್ಮ ಕಷ್ಟಗಳನ್ನು ದೇವರ ಹತ್ರ ಪ್ರಾರ್ಥನೆಯಲ್ಲಿ ಕೇಳಿಕೊಂಡ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸಿ, ಹಲ್ಲೆಲೂಯಾ, ಭಾಳ ಜಾಗ್ರತೆ ಕೇಳ್ತೀರಿ, ದೇವರ ಸರ್ವಶಕ್ತನಾದ ದೇವರು, ಎಲ್ ಶಡಾಯಾದ ದೇವರು, ನೀನು ಪ್ರಾರ್ಥನೆ ಮಾಡೋದಷ್ಟೇ ಸಾಕು, ಆತನು ಬಹು ಬಲವಂತನು, ಶಕ್ತಿ ಸ್ವರೂಪನಾಗಿದ್ದಾನೆ. ನಿನ್ನ ಎಲ್ಲ ಸಂಕಟಗಳಿಂದ ಬಿಡುಗಡೆ ಮಾಡುವ ಸಾಮರ್ಥ್ಯ ಆತನಲ್ಲಿದೆ, ನೀನು ಪ್ರಾರ್ಥನೆ ಮಾತ್ರ ಮಾಡಿದರೆ ಸಾಕಂತ ಹೇಳ್ದ. ಏನಂತ ಹೇಳ್ದ? परमेश्वर में इतना सामर्थ्य है, शक्ति है,
तू सिर्फ मांग के देखो, परमेश्वर प्रभु यीशु मसीह के पास सिर्फ मांग के देखो, प्रार्थना करके देखो, तू जो मांगा है, तू जो सोचा है, तू कल्पना भी नहीं किया रहेगा, उतना कुछ तेरे को दे सकता है वो परमेश्वर प्रभु यीशु मसीह में. ಪ್ರೈಸ್ ದ ಲಾರ್ಡ್ ಜೀಸಸ್. ಇವನಿಗೆ ಆಶ್ಚರ್ಯ ಆಗ್ತದೆ. ಹಾಗಾದ್ರೆ ನಾನು ಮಾಡಬೇಕು, ನೀನು ಚರ್ಚಿಗೆ ಬಂದು ನಿನ್ನ ಜೀವನವನ್ನು ಯೇಸು ಕ್ರಿಸ್ತನಿಗೆ ಅರ್ಪಿಸಬೇಕು. ಅಪ್ಸೇ ಜೀವನ್ ಥಗ್ಗಾಮೆ, ಇಷ್ಟವರೆಗೂ ನೀನು ದನಿದು ಹೋಗಿದಿ, ಬೇಸತ್ತುಕೊಂಡಿದಿ, ಸಾಕಾಯ್ತಾ? ದೇವ್ರ ಹತ್ರ ಬಾ. ಯೇಸುವೇ, ನಾನು ದನಿದು ಬಿಟ್ಟಿದ್ದೇನೆ, ನನಗೆ ರಕ್ಷಿಸು ದೇವರೇ, ಕಾಪಾಡು ದೇವರೇ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡೋದಾದರೆ ನಿನ್ನ ದೇವರಾದ ಕರ್ತನು ಖಂಡಿತವಾಗಿ ನಿನ್ನನ್ನು ಈ ಬಹುಭಯಂಕರವಾದಂಥ ಕತ್ತಲಕರವಾದಂಥ ಜೀವನದಿಂದ ನಿನ್ನನ್ನು ಕಾಪಾಡ್ತಾನೆ. ಈಗ ಇದನ್ನೆಲ್ಲ ಕೇಳಿದ ಕೂಡಲೇ ಅವನ ತಲೆ ಒಳಗೆ ಒಂದು ಪ್ರಶ್ನೆ, ಗಂಭೀರವಾಗಿ ಹೇಳ್ತಿರಲ್ವಿಯ? ಯಾಕಂದ್ರೆ ಅವನು ಎಲ್ಲಿ ಹೋಗಿದ್ರು, ಎಲ್ಲಿ ಯಾವ ದೇವಾಲಯಕ್ಕೆ, ಯಾವ ಅನುಷ್ಠಾನಕ್ಕೆ, ಯಾವ ಒಂದು ಮಾಟ ಮಂತ್ರ ಕಡೆಗೆ ಎಲ್ಲಿ ಹೋಗಿದ್ರು ಕೂಡ ಅಲ್ಲಿ ಒಂದು ವಿಷಯ ಇದೆ. ಅದಕ್ಕೆ ಕೇಳಿದಾನೆ, ಆಯ್ ಸಾರೇ ತೋ ಮೈ ಕಿತ್ನಾ ಪೈಸಾ ಲೇಕಾನ ಅಂತ ಕೇಳ್ತಾನೆ ಅವನು. ಏನು ಕೇಳ್ತಾನಂದ್ರೆ ಅವನು, ನಾನು ಎಷ್ಟು ದುಡ್ಡು ತಗೊಂಡು ಬರಬೇಕು, ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಕೇಳ್ತಾನೆ. ಯಾರು? ಶಂಕರ್ ಭಾಯ್. ಯಾರು? ಈ ಬೀದಿ ಸುವಾರ್ತಿಕನಿಗೆ. ಅರೇ ಬಾಯ್, ಅವನು ನಕ್ಕಿದೆ, ಮುಖದಲ್ಲಿ ನಕ್ಕಿದೆ. ಅರೇ ಬಾಯ್ ಅಂದರೆ, ಅರೇ ಸಹೋದರನೇ, ಎಷ್ಟು ದುಡ್ಡು ತಗೊಂಡು ಬರಬೇಕು, ನನಗೆ ಮುಕ್ತಿ ಬೇಕಾದ್ರೆ ನಿಮ್ಮ ಚರ್ಚಿಗೆ ಅಂತ ಕೇಳ್ತೀಯಾ? ನಗ್ತಾನಂತೆ ಅವನು. ಯಾರು? ಬೀದಿ ಸುವಾರ್ತಿಕನು. ನಗಿತ್ ಹೇಳ್ತಾನೆ, ಇದರ कोई कुछ दे नहीं सकता परमेश्वर को, जो भी देना है परमेश्वर ही हमको देता है, यीशु मसीह ही हमको दे. ಯಾರು ದೇವರಿಗೆ ಏನು ಕೊಡ್ಲಿಕ್ಕಾಗುದಿಲ್ಲ, ಯೇಸುವೇ ನಮಗೆ ಎಲ್ಲವನ್ನೂ ಕೊಡ್ತಕ್ಕಂಥವನಾಗಿದ್ದಾನೆ. ಅಲ್ಲೇ ನೀವೆಲ್ಲ ಬಂದು ಕೊಡೋದು, ನಮ್ಮ ಸೇವಕರು ಸುವಾರ್ತೆ ಸಾರ್ತಾರೆ, ಅವರು ದೇವರ ವಾಕ್ಯವನ್ನು, ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಸಾರ್ತಾರೆ. ಆ ವಾಕ್ಯಗಳನ್ನು, ಆ ವಚನವನ್ನು ಕೇಳಿ 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 ನಿಮ್ಮ ಹೃದಯದೊಳಗೆ ವಿಶ್ವಾಸ ದೃಢಪಡ್ತದೆ. ಆ ಸಾಸಿವೆ ಕಾಳಷ್ಟು ವಿಶ್ವಾಸ ದೃಢಪಟ್ಟಿದ ನಂತರ ನಿನ್ನ ನಂಬಿಕೆ ನಿನ್ನ ಎಲ್ಲ ಸಂಕಟಗಳಿಂದ, ಎಲ್ಲ ವ್ಯಾಧಿಗಳಿಂದ, ಎಲ್ಲ ಕೆಟ್ಟ ಚಟಗಳಿಂದ, ಎಲ್ಲ ದುಶ್ಚಟಗಳಿಂದ, ಎಲ್ಲ ಸಂಕಟದಿಂದ ಖಂಡಿತವಾಗಿ ನಿನಗೆ ಬಿಡುಗಡೆ ಮಾಡ್ತದೆ. ನೀನು ಬಂದು ಕೂತ್ಕೊಂಡು ನಿನ್ನ ಆತ್ಮವನ್ನು, ನಿನ್ನ ಮನಸ್ಸನ್ನು ದೇವರಿಗೆ ಸಮರ್ಪಿಸು ಸಾಕು. ಅವರು ಹೇಳುವ ವಾಕ್ಯಗಳನ್ನು ಕೇಳಿ ಅದರಿಂದ ಬರತಕ್ಕಂಥ ನಂಬಿಕೆ ನಿನ್ನ ಮನಸ್ಸನ್ನು, ನಿನ್ನ ಜೀವನವನ್ನು, ನಿನ್ನ ಬಾಳನ್ನು, ನಿನ್ನ ಸಂಕಟವನ್ನು ಎಲ್ಲದರಿಂದ ಉದ್ಧರಿಸಿ ನಿನಗೆ ಬಿಡುಗಡೆ ಕೊಡ್ತಾನೆ ಅಂತ ಹೇಳ್ತಾನೆ. ಅರೆ ಫ್ರೀ ಮೇ ಹೋತಾ ಹೈ ಕ್ಯಾ? ये पहली बार सुन रहा मैं ಅಂತ. ಯಾರು? ಶಂಕರ್ ಭಾಯ್. ಅರೆ ಫ್ರೀ ಮೇ ಹೋತಾ ಹೈ, ನಿನಗೇನು ಖರ್ಚಾಗಲ್ಲ. ನಿನ್ನ ಸಮಯ, ನೀನು ದೇವರ ಸನ್ನಿಧಾನದಲ್ಲಿ ಚರ್ಚಿನಲ್ಲಿ ಬಂದು ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳು. ಆ ವಾಕ್ಯ ಕೇಳುವುದರ ಮೂಲಕವಾಗಿ ನಿನಗೆ ವಿಶ್ವಾಸ ಉಂಟಾಗ್ತದೆ. ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ ಓದೊಂದು ದೇವರ ಮಕ್ಕಳೇ. वचन सुनते सुनते, जो भी प्रभु यीशु मसीह का वचन सुनता है, सुनने से जो विश्वास आता है. ಕೇಳುವುದರಿಂದ, ಯಾವ್ದು ಕೇಳೋದ್ರಿಂದ? ವಾಟ್ಸಪ್ನಲ್ಲಿ ಬರ್ತಕ್ಕಂಥ ದುರ್ಬುದ್ಧಿ ದುರ್ಬೋಧನೆಗಳಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಿನಗೆ ಯಾವುದರಿಂದ? ಆದ ಕಾರಣ ಸಾರಿದ್ದ ಸುವಾರ್ತೆಯು, ಅಂದ್ರೆ ಈ ಸುಸಮಾಚಾರ, ಈ ಸುವಾರ್ತೆಯು 10:17 ನಂಬಿಕೆಗೆ ಆಧಾರ. ಆ ವಾಕ್ಯವೇ, ಆ ಒಂದು ಮಾತಿಗೆ ಕ್ರಿಸ್ತನ ಮಾತೇ ಆಧಾರ. ಆದರೂ ಅವರ ಕಿವಿಗಳಲ್ಲಿ ಬೀಳಲಿಲ್ಲವೇನು ಎಂದು ಕೇಳುತ್ತೇನೆ. 17. ಹಲೋ, ದೇವರ ವಾಕ್ಯವನ್ನು ಕೇಳುತ್ತಾ ಇರುವುದರಿಂದಲೇ ನಿನಗೆ ನಂಬಿಕೆ ಉಂಟಾಗುತ್ತದೆ. ಅದು ಯೇಸು ಕ್ರಿಸ್ತನ ಸುವಾರ್ತೆಯಿಂದಲೇ, ಸಮಾಧಾನದ ವಾರ್ತೆಯಿಂದಲೇ ನಿನಗೆ ಶಾಂತಿ ಸಿಗುತ್ತೆ ಎಂಬುದು ಹೇಳಿದ ಕೂಡಲೇ ಈ ಶಂಕರ್ ಭಾಯಿ ಏನು ಆಲೋಚನೆ ಮಾಡ್ತಾನೆ ಗೊತ್ತಿದೆ? अरे क्या जाता मेरा, फ्री में बोल रहा ना, चुप के जाके बैठने का ना चर्च में, उतना ही ना और कुछ नहीं ना, कुछ नहीं. ನೀನು ಬಂದು ಸುಮ್ಮನೆ ಬಂದು ಅಂತ ಹೇಳಿದ್ರೆ ಉಚಿತವಾಗಿ ಹೋಗ್ಕೊಂಡಿರೋದಲ್ಲ, ಅದೇನು ದೊಡ್ಡ ಸಂಕಷ್ಟನಾ? ಎಲ್ಲರೂ ಹೇಳ್ತೀರಲ್ವಯ್ಯ, ಅದೇನು ದೊಡ್ಡ ಕಷ್ಟನಾ ಎಂಬುದಾಗಿ ಹೇಳ್ಕೊಂಡು, ನನ್ನ ಪ್ರಿಯ ಸಹೋದರಿ ಸಹೋದರೇ, ಆವಾಗ ಏನಾಗ್ತದಂದ್ರೆ
ಈ ಒಂದು ವ್ಯಕ್ತಿ ಶಂಕರ್ ಬಾಯ್ ಚಲೋ ಏ ಬಿ ಎಕ್ ಬಾರ್ ದೇಖ್ ಲಿಂಗೆ. ಅವಾಗ ಆತನು ಹೇಳ್ತಾನೆ, ಯಾರು ಬೀದಿ ಸುವಾರ್ತಿಕನು, ಕಭಿ ಕೋಶಿಶ್ ಕಿಯೆ थे क्या यीशु मसीह पर पास आकर, सब कुछ कोशिश करे, पैसा देके कोशिश करे, अब क्या क्या करने का कोशिश करे, कभी कोशिश किए क्या यीशु मसीह पास आकर तुम. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಕಡೆ ಬಂದು ಯಾವತ್ತಾದ್ರೂ ನೀನು ಪ್ರಯತ್ನ ಮಾಡಿದ್ಯಾ? ಇಲ್ಲ. ಏಕ್ ಬಾರ್ ಕೋಶಿಶ್, ಏಕ್ ಬಾರ್ ಟ್ರೈ करके देखो तो यीशु मसीह कितना भला है, कितना चंगा है, कितना उद्धार करता है और सजनहार पालनहार है करके आप जान जाइए. हालेलुया. प्रेज लॉर्ड जीसस. ಇದನ್ನು ಹೇಳಿದಕೊಳ್ಳಿ ಬೀದಿ ಸುವಾರ್ತಿಕನು, ಅರೆ ಕ್ಯಾ ಜಾತಾ है, ಅಲ್ಲಿ ಪ್ರೇಯರ್ಗೂ ಜಾಗ बैठने ನಾವು ಅವನ ಮನಸ್ಸೊಳಗೆ ಏನು ತಿಳ್ಕೊಂಡಿರ್ತಾನೆ, ಆತನು ಯೇಸು ಕ್ರಿಸ್ತನು ಉದ್ಧಾರಕರ್ತನು, ಪಾಲಕನು, ಪೋಷಕನು, ರಕ್ಷಕನು. ನೀನು ಒಂದು ಸಾರಿ ಯೇಸುವನ್ನು ಪ್ರಯತ್ನ ಮಾಡಿ ನೋಡು, ಟ್ರೈ ಮಾಡಿ ನೋಡು, ಜಸ್ಟ್ ಟ್ರೈ ಕಾಡ್ಕೆ ದೇಖೋ, ನೀನು ಟ್ರೈ ಮಾಡಿ ನೋಡು, ನಿನ್ನ ಬಾಳು ಎಷ್ಟು ಉದ್ಧರಿಸಲ್ಪಡ್ತದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ತದನಂತರ ಇದನ್ನು ಚರ್ಚಲ್ಲಿ ಹೋಗಿ ಕುಂದ್ರೋದಲ್ಲ, ಅಷ್ಟೇ ಅಲ್ಲ, ಮತ್ತೇನು ಕೊಡೋದಿಲ್ಲ, ಏನಿಲ್ಲ, ನನಗೇನು ಸಾಲ ಎಲ್ಲ ಇದೆ, ಈಗೇನು ಕೊಡೋದ್ಬೇಕಲ್ಲ, ಎಷ್ಟು ಫ್ರೀಯಾಗಿ ಹೇಳ್ತಾ ಇದ್ದಾನೆ. ಅರೆ ಏ ಬಿ ಎಕ್ ದಿನ ಕೋಶಿಶ್ ಕರ್ಕೆ ದೇಖಿಂಗೆ, ಇದು ಕೂಡ ನೋಡೋಣ, ಪ್ರಯತ್ನ ಮಾಡಿ ಅಂತ ಏನು ಹೇಳಿ ತಿಳ್ಕೊತಾರೆ ಗೊತ್ತಿದೆ ಮನಸ್ಸಲ್ಲಿ ಶಂಕರ್ ಬಾಯ್. ನನಗೆ ಸಂಕಟ, ತೊಂದರೆ, ಬಾಧೆಗಳೆಲ್ಲ ಹೋಗುವ ತನಕ ಚರ್ಚಿಗೆ ಹೋಗೋಣ, ಆಮೇಲೆ ಚರ್ಚ್ ಬಿಟ್ಬಿಟ್ರೆ ಆಯ್ತು ಎಂಬುದಾಗಿ ತಿಳ್ಕೊಂಡಿರ್ತಾನೆ. ನೋಡ್ರಿ ಎಂಥ ವಿಚಾರ ಇದೆ ಮನಸ್ಸಿನಲ್ಲಿ. ನನಗೆ ಸಂಕಟ ಬಾಧೆಗಳು ಇರುವ ತನಕ, ಹೌದು, ನನಗೆ ಸಂಕಟ ಬಾಧೆಗಳು ಇರುವ ತನಕ, ನಾನು ಸಂಕಟ ಬಾಧೆಗಳು ಇರುತ್ತದೆ, ಹೋದ ನಂತರ ನಾನು ಚರ್ಚಿಗೆ ಹೋಗೋದನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ಯೋಚನೆ ಮಾಡ್ತಾರೆ. ಎಲ್ಲರೂ ಹೇಳ್ತಿರಲ್ವ್ಯಾ, ಗಂಭೀರವಾಗಿ ಹೇಳ್ತಿರಲ್ವ್ಯಾ, ಬಿಟ್ಟು ಬಿಡ್ತೇನೆ ಅದನ್ನು ತಿಳ್ಕೊಂಡು ಈತನು ಚರ್ಚಲ್ಲಿ ಹೋಗಿ ಕೂತ್ಕೊಳ್ತಾನೆ. ಚರ್ಚಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇರ್ತಾನೆ. ಅಲ್ಲಿ ಸತ್ಯವಾಕ್ಯದ ಸುವಾರ್ತೆಯು ಅದ್ಭುತವಾಗಿ ಸಾರಲ್ಪಡ್ತಾ ಇದೆ. ಸತ್ಯವಾಕ್ಯದ ಸುವಾರ್ತೆಯು ಅದ್ಭುತವಾಗಿ ಸಾರಲ್ಪಡ್ತಾ ಇದೆ. ಅರೆ ಇಂಥ ಅದ್ಭುತವಾದಂಥ ವಾರ್ತೆ ಆತನು ಕೇಳ್ತಾ ಇರುವಾಗ, ಅರೆ ಯೇಸು ಕ್ರಿಸ್ತನ ಶಿಲುಬೆ ಮರಣದಿಂದ ನನ್ನ ಮರಣವು ಆತನು ಹೊತ್ತನಲ್ಲ, ನನ್ನ ಕಿವಿಯಲ್ಲಿ ಕೇಳಿಸ್ತಿರ್ತದ ಶಬ್ದ ಏನಂದ್ರೆ, ತು ಮೌತ್ ಸಹಿ ತೆರಕು ಮುಕ್ತಿ ಮಿಲ್ತಾ ಹೈ. ಆವಾಗ ಅವನ ಕಿವಿಯೊಳಗೆ ಬಂದು ಕೇಳೋದೇನಂದ್ರೆ, ನೀನು ಟ್ರೈನಿನ ಟ್ರ್ಯಾಕ್ ಕೆಳಗೆ ಹೋಗಿ ಬಿದ್ದುಬಿಡು, ಅದೇ ನೀನು ಕೊಂದಾಗ್ಬಿಡ್ತದೆ, ಆವಾಗ ನಿನಗೆ ಮುಕ್ತಿ ಅಂತ ಕೇಳಿತ್ತು. ಆದರೆ ಇಲ್ಲೇ ಬಂದು ಕೇಳಿದ ಕೂಡಲೇ ನೈ ತೂ ಮರ್ನೆಗ ಜೊತೆ ತೇರಲಿಯಕ್ಕೋ ಯಾವ್ರು ಮಾರಾಗಯ, ನೀನು ಸಾಯೋದು ಅಗತ್ಯ ಇಲ್ಲ, ನಿನಗಾಗಿ ಮತ್ತು ಯಾರೋ ಒಬ್ಬರು ತೀರಿಕೊಂಡಿದ್ದಾರೆ, ಯಾರೋ ಒಬ್ಬರು ಮರಣಿಸಿದ್ದಾರೆ ಎಂಬುದಾಗಿ ಹೇಳಿದ ಕೂಡಲೇ ಈ ಮಾತನ್ನು ಕೇಳಿರ್ತಕ್ಕಂಥ ಈ ಶಂಕರ್ ಭಾಯ್ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನ, ನಂಬಿಕೆ ಆತನಿಗೆ ಉಂಟಾಯಿತು. ನನ್ನ ಪ್ರಿಯ ಸಹೋದರಿ ಬಹಳ ಜಾಗ್ರತೆಯಿಂದ ಕೇಳ್ತೀನಿ ನೀವೆಲ್ಲ. ಆವಾಗ ಈತ ನೋಡ್ರಿ ಎಷ್ಟು ಚೆನ್ನಾಗಿದೆ, ವಾಕ್ಯಗಳು ಕೇಳ್ತಾ ಅವನು ಬಹಳ ವಿಶ್ವಾಸ ಬರ್ತಾರೆ. ಹಿಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ಓಕೆ ಬನ್ನಿ. ಹಿಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಲಾಗಿದೆ, ಆತನು ಕ್ರಿಸ್ತು ಯೇಸು ಕೂಡ ನಮ್ಮಂತೆ ಮಾಂಸಧಾರಿಯಾಗಿ, ಅಂದ್ರೆ ನಮ್ಮಂತೆ ದೇಹಧಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಇದಲ್ಲದೆ ಮನುಷ್ಯರು ರಕ್ತ ಮಾಂಸದಲ್ಲಿ ಮಾಂಸಧಾರರ, ಅಂದ್ರೆ ಮನುಷ್ಯರು ಶರೀರಧಾರಿಗಳಾಗಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಯೇಸು ಕೂಡ ಮನುಷ್ಯರಂತೆ ಮಾನವನಾಗಿ ಜಗತ್ತಿನಲ್ಲಿ ಜನ್ಮಿಸಿದನು. ಆತನ ಯೇಸು ಕ್ರಿಸ್ತನ ಮರಣದಿಂದಲೇ ಮರಣಾಧಿಕಾರಿಯಾದ, ಅಂದರೆ ಸೈತಾನನನ್ನು ನಾಶ ಮಾಡುವುದಕ್ಕೂ ಮರಣ ಭಯದ ದಸೆಯಿಂದ ತನ್ನ ಜೀವಮಾನದಲ್ಲೆಲ್ಲ ದಾಸತ್ವದಲ್ಲಿರ್ತಕ್ಕಂಥ ದಾಸತ್ವದ ಮರಣತನದಿಂದ ಬಿಡಿಸುವುದಕ್ಕೂ ಮನುಷ್ಯರಂತೆ ಮಾನವನಂತೆ ಆತನು ಕೂಡ ಮಾನವನಾಗಿ ಲೋಕಕ್ಕೆ ಬಂದನು. ಇದನ್ನು ಕೇಳಿದ ಕೂಡಲೇ ಅರೆ ನನ್ನ ಪ್ರಶ್ನೆಗಳಿಗೆ, ನನ್ನ ಸಂಕಟಗಳಿಗೆ ಉತ್ತರ ಯೇಸು ಕ್ರಿಸ್ತನ ವಾಕ್ಯದಲ್ಲಿ, ಯೇಸು ಮಸಿ ಕ್ರೂಸ್ ಪೆ ಮಾರಾ ಗಯಾ ಕ್ಯೂಂಕಿ ಮೈ ಇಸ್ ಧರ್ತಿ ಕೆ ಪಾಪ और ಶಾಪ್ ಸೆ ಮಾರಾ ನಹೀ ಜಾನಾ ಬಲ್ಕೆ. ನನ್ನ ಪ್ರಿಯ ಸಹೋದರರೇ, ಇದನ್ನು ಓದಿದ್ದು, ಇದನ್ನು ದೇವರ ವಾರ್ತೆಯನ್ನು ಕೇಳ್ತಾ ಇರುವಾಗ ಈ ಮನುಷ್ಯನಿಗೆ ಇನ್ನೂ ವಿಶ್ವಾಸವಾಯಿತು. ಆಗ ಆತನ ಕೇಳ್ತಾನೆ, ಯೇಸು ಮಸಿ ಸಚ್ಮುಚ್
ಮೇರೆ ಬಚ್ಚೋं को ಚಂಗಾ ಕರ್ತಾನ. ಆವಾಗ ಈತನು ಕೆಲವು ವಾರಗಳು ಆ ಪ್ರಾರ್ಥನೆಗೆ ಹೋಗಿಕೊಳ್ಳಿ ಅವರು ವಾಕ್ಯವನ್ನು ಕೇಳ್ತಾ ಕುಟುಂಬ ಸಮೇತ ಅವ್ರ ಹೆಂಡತಿ, ಏನಪ್ಪ ನನ್ನ ಗಂಡ ಇಷ್ಟು ಹೊಡೆಯೋನು ಇಷ್ಟು ಬಡಿಯೋನು, ಚರ್ಚಿಗೆ ಹೋಗೋನಾಗತ್ತಾನಲ್ಲ ಬಾ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ, ಚಲ ಪರವಾಗಿಲ್ಲಪ್ಪ ಈ ಕುಡುಕ ಏನಾರು ಚೇಂಜ್ ಆಗ್ತಾನಂತೇಳಿ ಅವಳು ಕೂಡ ಗಂಡನ ಜೊತೆಲಿ ಮಕ್ಕಳು ತಗೊಂಡು ಚರ್ಚಿಗೆ ಹೋಗ್ತಾಳೆ. ಚರ್ಚಿಗೆ ಹೋಗಿದ ಕೂಡಲೇ ಅಲ್ಲೇ ಪ್ರಾರ್ಥನೆಯಲ್ಲಿ ಇವಳು ಕೂಡ ಅವರ ಗಂಡನನ್ನು ಪ್ರಾರ್ಥನೆ ಮಾಡಂತ ಹೇಳ್ತಾಳೆ. ಪರಮೇಶ್ವರ ಪ್ರಭು ಯೇಸು ಮಸಿ, ನನ್ನ ಕೆಟ್ಟ ಚಟಗಳಿಂದ ನನಗಿರ್ತಕ್ಕಂಥ ಎಲ್ಲ ದುಶ್ಚಟಗಳಿಂದ ನಾನು ಬಿಡುಗಡೆ ಮಾಡಿ ಏಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದನ್ನು ಕೇಳಿ ಅರೇ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತೇಳಿ ಅವಳು ಬಹಳ ಸಂತೋಷವಾದಳು. ಹೀಗೆ ದಿನಗಳದಂತೆ ಕೆಲವು ದಿನಗಳಲ್ಲಿ ಅವರ ಮಗನು ಸಂಪೂರ್ಣವಾಗಿ ಸ್ವಸ್ಥವಾದನು. ಇದನ್ನು ಅಕ್ಷರ ಪ್ರಕಾರವಾಗಿ ನೋಡಿರ್ತಕ್ಕಂಥ ಅನುಭವಿಸಿದ ಈ ವ್ಯಕ್ತಿ ಇನ್ನು ದೇವರನ್ನು ಬಿಡುವುದಿಲ್ಲ. 1 ತಿಂಗಳಾಯಿತು, ಮನೆಯಲ್ಲಿರ್ತಕ್ಕಂಥ ಒಂದೊಂದು ಸಮಸ್ಯೆಗಳು ದೂರವಾಯಿತು. ಈತನಿಗೆ ಕುಡಿತನ ಚಟದಿಂದ ಬಿಡುಗಡೆ ಆಗಿದ್ದಷ್ಟೇ ಅಲ್ಲದೆ ಈತನಿಗೆ ವೇಶ್ಯೆಯ ಸಾಂಗತ್ಯದಿಂದ ಕೂಡ ಈತನಿಗೆ ಮುಕ್ತಿ ಸಿಕ್ತು. ಈ ಭಯಂಕರವಾದಂಥ ವೇಶ್ಯೆಯ ಸಾಂಗತ್ಯದಿಂದ ಇವಳಿಗೆ ಮುಕ್ತಿ ಸಿಕ್ಕಿದ ಕೂಡಲೇ ಈತನು ಸಂತೋಷವಾಗಿ ಪ್ರಾರ್ಥನೆಗೆ ಹೋಗಲು ಆರಂಭಿಸಿದ. ಯಾವಾಗ ವೇಶ್ಯ ಸಾಂಗತ್ಯದಿಂದ, ಈ ಕುಡಿತನ ಚಟದಿಂದ, ಈ ಡ್ಯಾನ್ಸ್ ಕ್ಲಬ್ಗೆ ಹೋಗತಕ್ಕಂಥ ಈ ಕೆಟ್ಟ ಅಭ್ಯಾಸದಿಂದ ಈತನಿಗೆ ಬಿಡುಗಡೆ ಸಿಕ್ತೋ ಅಂದಿನಿಂದ ಈತನಿಗೆ ಇನ್ನೂ ಸಂತೋಷವಾಯಿತು. ಈತನು ಪ್ರತಿ ವಾರ ಯಾವಾಗ ಪ್ರಾರ್ಥನೆ ಇರ್ತದೆ ಅವಾಗೆಲ್ಲ ಚರ್ಚಿನಲ್ಲಿ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿರುವಾಗ ಈತನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಂದ ಸಂಪೂರ್ಣವಾಗಿ ಮುಕ್ತನಾದನು. ಪ್ರಯತ್ನ ಮಾಡ್ತೀಯ ನನ್ನ ಪ್ರಿಯ ಸಹೋದರಿ ಸಹೋದರನೇ? ನಿನ್ನ ಗಂಡನ ಕೆಟ್ಟ ಚಟದಲ್ಲಿ ಒಂದು ವೇಳೆ ಪೀಡಿತನಾಗಿದ್ರೆ, ಅದರಿಂದ ಬಿಡುಗಡೆ ಆಗ್ತಾ ಇಲ್ಲದ್ರೆ ಯೇಸು ಕ್ರಿಸ್ತನ ಚರ್ಚಿಗೆ ಹೋಗಿ ಆ ಚರ್ಚಿನಲ್ಲಿ ಬಂದು ಏಸಯ್ಯ ನಮ್ಮ ಗಂಡನನ್ನು ಮುಕ್ತಿ ಕೊಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನ ಕುಟುಂಬದಲ್ಲಿರುವ ಯಾರೇ ಕುಡಿತನ ಚಟ, ಯಾವುದೇ ದುಶ್ಚಟ, ಯಾವುದೇ ವೇಷ ಸಾಂಗತ್ಯದಲ್ಲಿ ಬಿದ್ದಿರೋದಾದರೆ ಯೇಸು ಬಿಡುಗಡೆ ಕೊಡತಕ್ಕಂಥವನು. ನೀನು ಕೇಳುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಸರ್ವಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕರ್ತನಲ್ಲಿಯೂ ಯುಗಾಂತರಿಗೂ ತಲತಲಾಂತರಿಗೂ ಮಹಿಮೆ ಘನತೆ ಉಂಟಾಗಲಿ. ನೀನು ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡತಕ್ಕಂಥ ಸಾಮರ್ಥ್ಯವುಳ್ಳ ದೇವರು. ಈ ಸಂದೇಶ ಕೇಳಿದ ಕೂಡಲೇ ಈತನ ಪ್ರಾರ್ಥನೆ ಕೇಳ್ತಾನೆ. ಈ ಎಲ್ಲ ಕೆಟ್ಟ ಚಟಗಳೆಲ್ಲ ಹೋಯಿತು. ಈತನ ಬಿಸ್ನೆಸ್ ಚೆನ್ನಾಗಾಗ್ತದೆ. ಈತನಿಗೆ ಬಿಸ್ನೆಸ್ಸಲ್ಲಿ ಈತನ ಮಾಡ್ತಕ್ಕಂಥ ಈ ಅಂಗಡಿ ವ್ಯಾಪಾರದಲ್ಲಿ ಲಾಭದ ಮೇಲೆ ಲಾಭ ಬರ್ತಾ ಇದೆ ಮತ್ತು ಮನೆಯಲ್ಲಿ ದುಡ್ಡು ಉಳಿತಾ ಇದೆ. ಸಾಲವನ್ನು ತೀರಿಸ್ಕೊಡ್ತಾನೆ. ಯಾಕೆ ಗೊತ್ತಿದೆ? ಯಾಕೆ? ಶಂಕರ್ ಭಾಯ್ ಹೇಳ್ತಾನೆ, ಮೇರೆ ಸಾರೆ ಬುರೆ ಆದತೋं से मैं छुटकारा पाया. ಈ ಶಂಕರ್ ಭಾಯ್ ಅನ್ನತಕ್ಕಂಥ ವ್ಯಕ್ತಿ ಎಲ್ಲ ಕೆಟ್ಟ ಚಟಗಳಿಂದ, ವೇಷೀಯ ಸಾಂಗತ್ಯದಿಂದ, ಕುಡಿತನ ಚಟದಿಂದ, ಕ್ಲಬ್ಗಳಿಗೆ ಹೋಗೋದ್ರಿಂದ, ಈ ಗ್ಯಾಂಬ್ಲಿಂಗಿಂದ, ಎಲ್ಲ ಕೆಟ್ಟ ಚಟಗಳಿಂದ ಮುಕ್ತನಾಗಿದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಮಗನನ್ನು ಕೂಡ ಯೇಸು ಉಚಿತವಾಗಿ, ಯಾವ ದುಡ್ಡು ಐಶ್ವರ್ಯ ಅಂತಸ್ತು ಏನೂ ಕೊಡದೆ ಉಚಿತವಾಗಿ ನನ್ನ ಮಗನನ್ನು ಗುಣಪಡಿಸಿದೆ ಎಂಬುದಾಗಿ ಹೇಳಿಕೊಂಡು ಈತನ ಸಂತೋಷವಾಗಿ ದೇವರಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೆಳೀತಾ ಬಲಪಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ಲೂಯ್ಯ. ಕರ್ತ ನಾಮಕ್ಕೆ ಮಹಿಮುಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನೀವು ಕೇಳತಕ್ಕಂಥ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರಲಿ ಎಂಬುದಾಗಿ ನನ್ನ ಹಾರೈಕೆ. ಅದರ ನಿಮಿತ್ತ ಏನಾಯ್ತಂದ್ರೆ ಇಷ್ಟಕ್ಕೆ ಮುಗಿದೋಗಿಲ್ಲ. ಈತನು ಹೋಗ್ತಾ ಪ್ರಾರ್ಥನೆಗೆ ಹೋಗ್ತಾ ದೇವರ ವಾಕ್ಯವನ್ನು ಕೇಳ್ತಾ ನನಗೆ ಒಂದೊಂದು ನಂಬಿಕೆ, ಯೇಸು ಮಸಿ तेरे लिए क्रूस पर बलिदान हुआ है, उसमें क्या क्या आपको लाभ है. ಆತನು ಶಿಲುವೆ ಮೇಲೆ ನಮ್ಮ ಬಡತನವನ್ನು ಆತನು ಹೊತ್ತು ತಾನು ಬಡವನಾಗಿ ನಮ್ಮನ್ನು ದರಿದ್ರದಿಂದ ಬಿಡುಗಡೆ ಮಾಡಿದ್ದಾನೆ ಎಂಬ ಸಂದೇಶವನ್ನು ಕೇಳಿರುವಾಗ ಕರ್ತನೇ ನನ್ನ ಬಡತನದಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಈತನು ದೇವರ ವಾಕ್ಯವನ್ನು ಕೇಳಿರುವಾಗೆಲ್ಲ ಆತನ ಪ್ರಾರ್ಥನೆ ಮಾಡಿದ್ರೆ ಸರ್ವಶಕ್ತನಾದ ದೇವರು ಅವನ ಪ್ರಾರ್ಥನೆಗೆ ತನ್ನ ಬಲಪೂರ್ವಕವಾಗಿ ತನ್ನ ಸಾಮರ್ಥ್ಯದಿಂದ ಆತನ ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಂಬಿಕೆ ಉಳ್ಳ ಪ್ರಾರ್ಥನೆಯಿಂದಲೇ ಸರ್ವಶಕ್ತನಾದ ದೇವರ ಮುಕ್ತಿ, ಸಂತೋಷ, ನೆಮ್ಮದಿ, ವಿಶ್ರಾಂತಿ ದೊರಕುತ್ತೆ ಅನ್ನತಕ್ಕಂಥ ಸತ್ಯ ಮರ್ತು ಹೋಗಬಾರ್ದು. ಯಾಕಂದ್ರೆ ಬಹಳ ಜನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಎಂಬುದಾಗಿ ಹೇಳ್ತಾರೆ ಬಹಳ ಜನ. ಹಲ್ಲೆಲೂಯಾ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಪ್ರಾರ್ಥನೆಯಲ್ಲಿ ಉಪವಾಸ ಪ್ರಾರ್ಥನೆ, ಹಲೋ ಬ್ರದರ್, ಉಪವಾಸ ಪ್ರಾರ್ಥನೆಯಲ್ಲಿ ಶಕ್ತಿ ಇರೋದಾದ್ರೆ ಮತ್ತು ನೀನು ಮಾಡುವ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ? ನನ್ನ ಪ್ರಿಯ ಸಹೋದರಿ ಸಹೋದರೇ,
ನೀನು ಮಾಡುವ ಪ್ರಾರ್ಥನೆಯಲ್ಲಿ ಶಕ್ತಿ ಅಲ್ಲ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ನೀನು ನಂಬಿರ್ತಕ್ಕಂಥ ಆ ಯೇಸು ಕ್ರಿಸ್ತನಲ್ಲಿ ಬಹುದೊಡ್ಡ ಶಕ್ತಿ ಇದೆ ಅನ್ನತಕ್ಕಂಥದ್ದನ್ನು ನಾವು ಮರ್ತೋಗಬಾರ್ದು. ಈ ಒಂದು ಪ್ರಜ್ಞೆ ನಮ್ಮಿಂದ ತಪ್ಪು. ಯಾಕಂದ್ರೆ ಸರ್ವಶಕ್ತನಾದ ದೇವರ ಹತ್ರ ನೀನು ಬಂದು ಕೇಳ್ಕೊಂಡ್ರೆ ಆ ಸರ್ವಶಕ್ತನಾದ ಎಲ್ಶಡೈಯಾದ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವನು. ಸರ್ವಶಕ್ತನ ಹೊರತು ನಿನ್ನ ಪ್ರಾರ್ಥನೆ ಎಲ್ಲ ನೀನು ನಂಬಿದ್ರೆ ಸಾಕು, ಆ ಸರ್ವಶಕ್ತನಾದ ದೇವರು ನಿನ್ನ ಜೀವನದಲ್ಲಿ ಅದ್ಭುತಗಳು ಸೂಚಕ್ರಿಯೆಗಳು ಖಂಡಿತವಾಗಿ ಮಾಡ್ತಾನೆ. ಸೊ ಇವನು ಪ್ರಾರ್ಥನೆ ಮಾಡ್ತಾರೆ. ಅವರ ಮಕ್ಕಳೆಲ್ಲರೂ ಭಾಳ ಚೆನ್ನಾಗಿ ಓದ್ತಾಗಿತ್ತ ಚೆನ್ನಾಗಿ ಬೆಳೀತಾ ಇರುವಾಗ ಪಾಪ ಹಮ್ಗೆ ಕಾರ್ಲಿ ಹಿಂಗೆ ಅಂತೇಳಿ ಅಚಾಲಿ ಹಿಂಗೆ ಪ್ರಾರ್ಥನಾ ಕರೋ, ಎಲ್ಲರೂ ಪ್ರೇಯರ್ಲಿ. ಕುಟುಂಬ ಪ್ರಾರ್ಥನೆ ಅವರ ಮನೇಲಿ. ಏನು ಕುಟುಂಬ ಪ್ರಾರ್ಥನೆ? ನಿಮ್ಮ ಮನೆಗಳಲ್ಲಿ ಏನಿದೆ? ಕುಟುಂಬ ಎಲ್ಲ ಕೂಡಿ ಟಿ ವಿ ನೋಡ್ತೀವಿ ಸರ್. ನಾವು ಭಾಳ ಟಿ ವಿನಲ್ಲಿ ಎಂಜಾಯ್ ಮಾಡ್ತೇವೆ. ಟಿ ವಿನಲ್ಲಿ ಎಂಜಾಯ್ ಮಾಡ್ತಾ ಇದ್ರಿ ಸಿನಿಮಾ, ಟಿ ವಿ, ನಾಟಕ, ಈ ಎಲ್ಲ ಮಾಯಮೋಹ, ವಾಟ್ಸಪ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ಸುದ್ದಿಗಳು, ಹೆಚ್ಚಿನ ಪ್ರಮಾಣದ ಸುದ್ದಿಗಳು ಕೆಟ್ಟವೇ ಇರ್ತವೆ, ಒಳ್ಳೇದು ಯಾವುದೂ ಇರೋದಿಲ್ಲ, ಭಾಳ ಕಡಿಮೆ. ಅದರಿಂದ ಎಲ್ಲರ ಮನೆಯಲ್ಲಿ ಕೆಟ್ಟದೇ ಆಗೋದು ಮಾತ್ರ ಖಂಡಿತ. ಯಾಕಂದರೆ ನೋಡ್ತಾ ಇರೋದು ಮಾತಾಡ್ತಿರೋದು ಅದೇನೇ ನಮ್ಮ ಮನೇಲಿ ನಡೀತದೆ. ಆದರೆ ಇಲ್ಲಿ ಇವರು ಪ್ರತಿದಿನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಕುಟುಂಬ ಸಮೇತ. ಶಂಕರ್ ಭಾಯ್ और शंकर भाई की परिवार के साथ में ಪ್ರಾರ್ಥನೆ ಮಾಡ್ತಾ, ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಲ್ಲಿ ಕೂಡಿದ್ದಾರೆ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಯೇಸು ಹೇಳಿದನು. ಆತನ ಉಪಸ್ಥಿತಿಯಲ್ಲಿದೆ ಎಂಬುದಾಗಿ ಆತನು ಗೊತ್ತು ಮಾಡಿಕೊಂಡು ಆತನು ಕರ್ತನಿಗೆ ಸಮರ್ಪಿಸಿ, ಆಗ ಪ್ರಾರ್ಥನೆಯಲ್ಲಿ ಕಾರ್ಯ ದೇವರೇ ಸಹಾಯ ಮಾಡಿ ಅಂತ ಹೇಳಿರುವಾಗ, ಆತನ ಬಿಸ್ನೆಸ್ಲಿ ಅಭಿವೃದ್ಧಿ ಸಮೃದ್ಧಿ ಬಂದಿರುವಾಗ ಬ್ರ್ಯಾಂಡ್ ನ್ಯೂ ಕಾರುಗಳನ್ನು ಆತನು ತೆಗೆದುಕೊಂಡು ಮನೆಗೆ ಬಂದನು. ಇಂಟ್ರೆಸ್ಟಿಂಗ್ ನೋಡ್ರಿ, ಅವ್ರಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ಅಂಗಡಿ ಇಲ್ಲ, ಆದರೆ ಕಾರ್ ತೊಗೊಂಡು ಬರ್ಲಿಕ್ಕೆ ಪ್ರೇಯರ್ ಮಾಡಿದ್ರೆ ಕಾರ್ ತೊಗೊಂಡು ಬಂದರು. ಒಂದು ಕರ್ಜ ಇಲ್ಲದೆ, ಏಕ ಕರ್ಜಾ ನಹೀ ಸೋ ಯೇಸು ಮಸೀಕೆ ದ್ವಾರಾ ಸಬ್ ಕುಚ್ ಸಂಭವ ಹೈ. ಯೇಸುವಿನ ನಾಮ ಹೊರತು ಈ ಭೂಲೋಕದಲ್ಲಿ ಯಾವ ನಾಮದಲ್ಲಿ ಕಿಸಿ ನಾಮ ಮೇ ತುಜೆ ಉದ್ಧಾರ ನಹೀ ಮಿಲೇಗಾ. ನೀನು ಉದ್ಧರಿಸಲ್ಪಡುವುದಿಲ್ಲ, ರಕ್ಷಿಸಲ್ಪಡುವುದಿಲ್ಲ ಯೇಸು ನಾಮದಲ್ಲಿ ಹೊರತು ಎಂಬುದಾಗಿ ಸಾರಲ್ಪಟ್ಟರು. ಆ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನನ್ನು ಉದ್ಧರಿಸು ದೇವರೇ ಎಂಬುದಾಗಿ. ನಾವು ನೋಡಿ, ರಕ್ಷಣೆ ಅಂದರೆ ನಾವು ತಿಳ್ಕೊಂಡಿದ್ದೇವೆ ಪಾಪದಿಂದ ಬಿಡುಗಡೆ, ಸೀದಾ ಸ್ವರ್ಗ. ಪಾಪದಿಂದ ಬಿಡುಗಡೆನೂ ಕೊಡ್ತಾನೆ, ಸ್ವರ್ಗಾನೂ ನಮಗೆ ಪರಲೋಕನೂ ನಮಗೆ ಪ್ರಾಪ್ತವಾಗ್ತದೆ ಖಂಡಿತ. ಆದರೆ ಉದ್ಧರಿಸುತ್ತಾನೆ ಅನ್ನತಕ್ಕಂಥ ಸತ್ಯವು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಇವತ್ತಿಂದ ಮಿಸ್ ಮಾಡ್ಕೊಳ್ಬಾರ್ದು. ಅಷ್ಟಕ್ಕೆ ಬಿಟ್ಟ ಈತನು ಪ್ರಾರ್ಥನೆಗೆ ಹೋಗ್ತಾ ಇರೋದು ಅಷ್ಟೇ ಅಲ್ಲದೆ, ಈತನು ತನ್ನ ಅಂಗಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ಸುವಾರ್ತೆ ಸಾರ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಸುವಾರ್ತೆ ಸಾರ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಹೇಳ್ತೀರ ಅಲ್ಲೂಯ್ಯ. ಎಲ್ಲರಿಗೆ ಸುವಾರ್ತೆ ಸಾರ್ತಾ ಇದ್ದಾರೆ. ಏನಾರು ಬಂದು ಸರ ये हफ्ता मुझे देने के लिए नहीं होता उधार, ಅಂದರೆ क्या हुआ? नहीं बहुत तकलीफ है, कुछ नहीं, यीशु मसीह पास आओ, यीशु मसीह तुम्हारे सारे तकलीफों को दूर कर देगा. ಇವನ ಸುವಾರ್ತೆಯನ್ನು कैसे बोल सकते तुम? तुम क्या, तुम हिंदू हो कि तुम यीशु मसीह के बारे में प्रचार कर रहे ना? अरे ये चीज मैं भी ऐसा ही सोचा था. चुप जाके बैठ के प्रार्थना में बैठ के यीशु मसीह का उद्धार पा के आया. ओ तुम धर्म, ಯೇಸು ಮಸಿ ಧರ್ಮ ಯೇಸು ಕ್ರಿಸ್ತನು ಒಂದು ಮತವನ್ನು ಸ್ಥಾಪಿಸಲಿಕ್ಕೆ ಈ ಲೋಕಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನು ತನ್ನ ರಾಜ್ಯದ ಸುಖವನ್ನು, ತನ್ನ ದೇವರ ರಾಜ್ಯವನ್ನು ನಮಗೆ ಸಾರ್ಲಿಕ್ಕೆ ಬಂದಿದ್ದಾನೆ. ಆ ರಾಜ್ಯದೊಳಗೆ ನಾವು ಸೇರಿದ್ರೆ ನಮಗೆ ಸುಖ ಎಂಬುದಾಗಿ ಈತನು ಸಾರ್ತಾ ಇದ್ದಾನೆ. ಎಷ್ಟೋ ಜನರಿಗೆ ಶಂಕರ್ ಭಾಯ್ ಸುವಾರ್ತೆ ಹೇಳಿ ಕರ್ತನ ಸಮ್ಮುಖದಲ್ಲಿ ನಡೆಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರರೇ, ಯೇಸುವಿನಿಂದ ರಕ್ಷಣೆ ಹೊಂದಿರತಕ್ಕಂಥ ನೀವು ನಡೆಸ್ತಾ ಇದ್ದೀರಾ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ ನನ್ನ ಪ್ರಿಯ ಸಹೋದರಿ. ತದನಂತರ ಈತನ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡ್ತಿರುವಾಗ ಆತನ ಒಂದು ದಿವಸ ಏನಾಯ್ತು, ಪರಮೇಶ್ವರ್ ಪ್ರಭು ಯೇಸು ಮಸಿ ನೀನು ಹೇಳಿದಿ ಲೂಕಾಸ್ ವಾರ್ತೆ 7ನೇ ವಚನದಲ್ಲಿ, ಬೇಡಿಕೊಳ್ಳು ಕೊಡಲ್ಪಡುವುದು, ತಟ್ಟಿ ತೆರೆಯಲ್ಪಡುವುದು, ಹುಡುಕರಿ ನಿಮಗೆ ಸಿಗೋದು, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ದೊರೆಯುವುದು ಎಂಬುದಾಗಿ ನೀನು ಹೇಳಿದಿ ಎಸಯ್ಯ. ಕರ್ತನೆ ನಮಗೆ ಒಳ್ಳೆ ಮನೆ ಕೊಡದೇವರು ಎಂಬುದಾಗಿ ಶಂಕರ್ ಭಾಯ್ ಪ್ರಾರ್ಥನೆ ಮಾಡಿದ ಕೂಡಲೇ ಕೆಲವೇ ತಿಂಗಳುಗಳಲ್ಲಿ ಯಾವ ಸಾಲ ಇಲ್ಲದೆ 75 ಲಕ್ಷ ರೂಪಾಯಿದು ಮನಿ ಕೊಂಡುಕೊಂಡು ಆ ಮನೆಯಲ್ಲಿ ಸಂತೋಷ, ಹರ್ಷ, ಆನಂದದಿಂದಿದ್ದಾರೆ. ಅಷ್ಟು ಆನಂದವಾಯಿತು. ಈಗ ಅವರಿಗೆ ವಿಶ್ವಾಸ ಬೆಳೀತು. ಅಯ್ಯೋ, ದೇವರು ಎಷ್ಟು ಒಳ್ಳೆಯವರು, ನಾನೇನು ಕೊಡಲಿಲ್ಲ, ಖಾಲಿ ಆತನ ಮಾಡಿರತಕ್ಕಂಥ ಆತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದೆ. ಆತನ ವಾಕ್ಯ ಹೇಳಿದಂತೆ ನಾನು ಕೇಳ್ತಾ ಇದ್ರೆ ಆತನಲ್ಲಿ ಎಷ್ಟು ಶಕ್ತಿ ಇದೆ, ನಾನು ಬೇಡ್ಕೊಂಡ್ರೆ ಸಾಕು, ಸರ್ವಶಕ್ತನಾದ ದೇವರಿಗೆ ಎಲ್ಲ ಸಾಧ್ಯ ಅನ್ನತಕ್ಕಂಥ
ಜ್ಞಾನೋದಯ ಎನ್ನತಕ್ಕಂಥ ಪ್ರಜ್ಞೆ ಎನ್ನತಕ್ಕಂಥ ವಿಶ್ವಾಸ ಇನ್ನೂ ದೃಢವಾಯಿತು ಈತನಲ್ಲಿ. ಆಗ ತನ್ನ ಎಲ್ಲಾ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗುವಂತೆ ಪ್ರಾರ್ಥನೆ ಮಾಡಿಕೊಂಡ. ಅಷ್ಟೇ ಅಲ್ಲದೆ ಈತನು ಸ್ಟಾಪ್ ಮಾಡಿಲ್ಲ, ಈತನು ಸುವಾರ್ತೆ ಸಾರತಕ್ಕಂಥ ಸುವಾರ್ತಿಕನಾಗಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಯಾರಾದ್ರೆ ಏನಾದ್ರೆ ಹೇಳಿದ್ರೆ ಅವನು ಸುವಾರ್ತೆ ಸಾರಲಿಕ್ಕೆ ಆಸ್ಪದವನ್ನು ಹುಡುಕ್ತಾ ಇರ್ತಾನೆ. ಯಾರಾದ್ರೆ ಕಾದಾರೆ हो भाई, यार कहाँ है यार, बहुत बेटी को आराम नहीं इसलिए डॉक्टर पास नंबर लगाने जा रहा हूँ. बेटी को आराम नहीं, क्या हुआ? बहुत तकलीफ है. अरे यार डॉक्टर पास दिखाओ और यीशु मसीह पास आओ, यीशु मसीह तुम्हारे को सारी बीमारियों से चंगा कर देगा. ಏನು ಡಾಕ್ಟರ್ ಕಡೆ ಹೋಗಾ ಪರವಾಗಿಲ್ಲ, ಆದರೆ ಯೇಸು ಕ್ರಿಸ್ತನ ಕಡೆ ಬಾ. ಯೇಸು ಕ್ರಿಸ್ತ ನಿನ್ನ ಎಲ್ಲಾ ರೋಗಗಳಿಂದ ಸ್ವಸ್ಥತೆ ಮಾಡೋದಷ್ಟೇ ಅಲ್ಲದೆ ನಿನ್ನನ್ನು ರೋಗ ಬರದಂತೆ ನಿನ್ನನ್ನು ಸುರಕ್ಷಿತವಾಗಿ ಆರೋಗ್ಯವಾಗಿ ಕಾಪಾಡ್ತಾರೆ. ಯಾಕಂದ್ರೆ ಮೈ ಹಿ ತುಮಾರಾ ಉದ್ಧಾರ ಕರ್ತಾ ಹೂಂ और ಮೈ ತುಮಾರಾ ಚಂಗಾಯು, ನಾನೇ ನಿಮಗೆ ಆರೋಗ್ಯದಾಯಕನಾದ ಯೆಹೋವನು ನಾನೇ ಎಂಬುದಾಗಿ ಹೇಳಿದಂತೆ ನಿನಗೆ ಆರೋಗ್ಯವಾಗಿ ಇಡ್ತಾನೆ. ಹೀಗೆ ಆತನ ಅನೇಕ ಜನರಿಗೆ ಸುವಾರ್ತೆ ಸಾರ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ. ಹಾಗೆ ಸುವಾರ್ತೆ ಸಾರ್ತಾ ಸಾರ್ತಾ ಒಂದು ದಿವಸ ಅರೆ ಪಪ್ಪ ತು ಇತನಾ ಪ್ರೇಯರ್ ಕಿಯಾ ಅಪನಾ ಖುದ್ ಕಾ ದುಕಾನ್ ಕೆ ಲಿಯೇ ಪ್ರೇಯರ್ ಕರೋಣ. ಅವಾಗ ಹೌದಲ್ಲ, ನಾವು ಬಾಡಿಗೆ ಕಟ್ತಾ ಇದ್ದೇವೆ, 25,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದೇವೆ, ಹೌದಲ್ಲ, ಈ ಅಂಗಡಿ ಸ್ವಂತದಾಗೋದಕ್ಕಾಗಿ ಪ್ರಾರ್ಥನೆ ಮಾಡುತ್ತೇಳಿ ಅವನು ಅಂಗಡಿ ಕೂಡ ತನಗೆ ಸ್ವಂತದಾಗಬೇಕೆಂಬುದಾಗಿ, ಸ್ವಂತ ಅಂಗಡಿಯನ್ನು ದೇವರೇ ನಾನು ಖರೀದಿಸುವಂತೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಶಂಕರಬಾಯಿ ಯೇಸು ಹತ್ರ ಪ್ರತಿ ದಿನ ಪ್ರಾರ್ಥನೆಗೆ ಹೋಗ್ತಾ ವರ್ಷಗಳು ಕಳಿತಿರುವಾಗ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಕೇಳಿದ. ಏಸಯ್ಯ ಎಲ್ಲ ಕುಟುಂಬ ಸಮೇತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಏಸಯ್ಯ ಸ್ವಂತ ಅಂಗಡಿಯನ್ನು ಕೊಡು. ಮೊನ್ನೆ ಆತನ 65 ಲಕ್ಷವನ್ನು ಕೊಟ್ಟು ಯಾವ ಸಾಲ ಇಲ್ಲದೆ ಆತನು ಅಂಗಡಿಯನ್ನು ಖರೀದಿ ಮಾಡಿದ್ದಾನೆ. ಇದಕ್ಕೆ ಕಾರಣ ಏನಂದ್ರೆ ಅವನ ಎಲ್ಲ ಕೆಟ್ಟ ಚಟಗಳಿಂದ ಬಿಡುಗಡೆ ಆಗಿರೋದ್ರಿಂದ, ಅವನ ವೇಷಿಯ ಸಾಂಗತ್ಯದಿಂದ ಬಿಡುಗಡೆ ಆಗಿರೋದ್ರಿಂದ, ಅವನ ಎಲ್ಲ ದ್ರೋಹಿಗಳಿಂದ, ಎಲ್ಲ ಒಂದು ದ್ರೋಹ ಅಪರಾಧಗಳಿಂದ ಪಾಪದಿಂದ ಬಿಡುಗಡೆ ಆಗಿರೋದ್ರಿಂದ ಅವನಿಗೆ ಆ ದುಡ್ಡು ಉಳಿತಾ ಇತ್ತು. ವೇಷಿಯ ಸಾಂಗತ್ಯದಿಂದ, ವೇಷಿಯ ಸಾಹಸದಿಂದ ಅವನಿಗೆ ನಷ್ಟವಾಗ್ತಿರುವ ದುಡ್ಡು, ಕುಡಿತನ ಚಟದಿಂದ ನಷ್ಟವಾಗ್ತಿರುವ ದುಡ್ಡು ಮತ್ತು ಗ್ಯಾಮ್ಲಿಂಗ್ನಲ್ಲಿ ಮಟ್ಕಾನಲ್ಲಿ ನಷ್ಟವಾಗ್ತಿರುವ ದುಡ್ಡು ಎಲ್ಲ ಉಳಿಯಿತು. ಎಲ್ಲದರಿಂದ ಅವನಿಗೆ ಬಿಡುಗಡೆ ಕೊಟ್ಟಿರೋದ್ರಿಂದ ಆ ಉಳಿದಿರುವ ದುಡ್ಡಿಂದ ಅವನು 65 ಲಕ್ಷ ರೂಪಾಯಿ ಕೊಟ್ಟು ಅವನು ತನ್ನ ಸ್ವಂತ ಮನೆಯನ್ನು ಕೊಂಡುಕೊಂಡನು, ಸ್ವಂತ ಅಂಗಡಿಯನ್ನು ಕೊಂಡುಕೊಂಡನು. ಈಗ ಅಷ್ಟೇಕೆ ನಿಂತು ಹೋಗಿಲ್ಲ, ಆತನು ಕ್ರೈಸ್ತ ಸಭೆಯನ್ನು ಸ್ಥಾಪಿಸಿ ಒಂದು ಚರ್ಚನ್ನು ನಡೆಸ್ತಾ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾನೆ. ಶಂಕರ್ ಬಾಯ್ ಮುಕ್ತನಾಗಿದ್ದಷ್ಟೇ ಅಲ್ಲದೆ ಈಗ ಎಲ್ಲರಿಗೆ ಸುವಾರ್ತೆ ಸಾರಿ ಅವರಿಗೆ ಒಂದು ಚರ್ಚನ್ನು ನಡೆಸ್ತಾ, ಅವರೆಲ್ಲರನ್ನು ಚರ್ಚಲ್ಲಿ ತಂದು ಚರ್ಚಲ್ಲಿ ನಡೆಸ್ತಾ ಆ ಚರ್ಚಲ್ಲಿ ಸುವಾರ್ತಿಕನಾಗಿ ಸೇವೆ ಮಾಡ್ತಾ ಇದ್ದಾನೆ. ಒಂದು ಸಭೆಯ ಕೆಳಗೆ, ಒಂದು ಪಾಸ್ಟರ್ ಕಡೆಗೆ ಹೋಗಿ ದೇವರ ವಾಕ್ಯವನ್ನು ಕಲ್ತು ಅಧ್ಯಯನ ಪಡೆದುಕೊಂಡು ದೇವರು ಮಾಡಿರುವ ಉಪಕಾರಗಳು ಎಲ್ಲರಿಗೆ, ತಾನು ದೇವರು ಮಾಡಿರುವ ಆ ಒಂದು ಉಪಕಾರವನ್ನು ಎಲ್ಲರಿಗೆ ಸಾರಿ ಸುವಾರ್ತೆ ಸಾರ್ತಾ ಇದ್ದಾನೆ. ಯೇಸು ಕೆ ಅಲಾವಾ ಇಸ್ ಧರ್ತಿ ಪರ್ ಕಿಸಿ ಸೇ ಉದ್ಧಾರ ನಹೀ ಪಾओगे ಎಂಬುದಾಗಿ. ಯಾರು? ಶಂಕರ್ ಬಾಯಿ. ಆತ್ಮೀಯರಾದ ನಮಗಿದು ದೊಡ್ಡ ಚಾಲೆಂಜ್. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, इस धरती में आकाश में कोई ऐसा नाम नहीं है जिससे तू उद्धार पाएगा. यीशु के नाम के अलावा इस धरती पर कोई नाम से तेरे को उद्धार नहीं मिलेगा और तेरे को मुक्ति नहीं मिलेगा. यीशु के नाम से जो भी तुम्हारे को उद्धार, जो भी तुम्हारे को मुक्ति चाहिए वो यीशु से ही तुमके मुक्ति मिलेगा. ಈ ಒಂದು ವಾಕ್ಯವು ಆತನ ಜೀವನದಲ್ಲಿ ಎಲ್ಲ ಜನರಿಗೆ ಸುವಾರ್ತೆ ಈ ಮಾತಿನಿಂದಲೇ ಸಾರ್ತಾ ಇದ್ದಾನೆ. ಆತ पाप से मुक्ति चाहिए, शाप से मुक्ति चाहिए, बुरे आदतों से मुक्ति चाहिए, सिर्फ यीशु मसीह के नाम से और कहीं से भी तुम्हें नहीं मिलेगा. ಯೇಸು ಕ್ರಿಸ್ತನಿಂದಲೇ ನಿನಗೆ ಮುಕ್ತಿ ಎಂಬುದಾಗಿ ಈ ಶಂಕರ್ ಬಾಯಿ ಎಲ್ಲಾ ಜನರಿಗೆ ಸಾರಿ ಹೇಳ್ತಾ ಇದ್ದಾನೆ. ಅವರವರು ಈತನ ಸುವಾರ್ತೆಯನ್ನು ಕೇಳಿ ಅವರವರ ಸಮೀಪದಲ್ಲಿರುವ ಚರ್ಚೆಗಳಿಗೆ ಹೋಗ್ತಾ ಇದ್ದಾರೆ, ಮತ್ತು ಇದನ್ನು ದೂರದಲ್ಲಿರ್ತಕ್ಕಂಥ ಜನರು ಈತನ ಸಮೀಪದಲ್ಲಿದ್ದಂಥ ಜನರು ಈ ಶಂಕರ್ ಬಾಯಿ ಚರ್ಚೆಗೆ ಹೋಗ್ತಾ ಇದ್ದಾರೆ. ಶಂಕರ್ ಬಾಯಿ ಒಂದು ವ್ಯಾಪಾರಿ, ದೇವರಿಗೆ ಭಯಪಟ್ಟು ಪ್ರಾಮಾಣಿಕವಾಗಿ ನೀತಿ ನಿಯಮಗಳನ್ನು ದೇವರ ಅಧೀನದಲ್ಲಿದ್ದು ಬಹು ಭಯಭಕ್ತಿಯಿಂದ ನಡ್ಕೊಳ್ಳತಕ್ಕಂಥ ಶಂಕರ್ ಬಾಯಿ ಒಂದು ಒಳ್ಳೆ ಯಶಸ್ವಿಯುಳ್ಳ ವ್ಯಾಪಾರಸ್ಥನಾಗಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಬದುಕುತ್ತಿರುವುದಷ್ಟಲ್ಲದೆ ನನಗೆ ಸುಖ ಸಿಕ್ಕಿದೆ, ನಾನು ಈ ಸುಖದಲ್ಲಿ ಸಂತೋಷಪಟ್ಟು ಇರುವುದಷ್ಟೇ ಅಲ್ಲದೆ ಎಲ್ಲರಿಗೆ ಸುಖವನ್ನು ಹಂಚುತ್ತೇನೆ ಎಂಬುದಾಗಿ ನಿರ್ಣಯ ಮಾಡಿಕೊಂಡು ಅಂದಿನಿಂದ ಆತನು ಎಲ್ಲರಿಗೆ ಸುವಾರ್ತೆಯನ್ನು ಸಾರ್ತಾ ಇದೆ. ನನ್ನ ಪ್ರಿಯ ಸಹೋದರಿ ನಾವೇನು ಮಾಡ್ತಾ ಇದ್ದೀವಿ? ನಾವೇ ಇಂಥ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಕೂಡ ಶಂಕರ್ ಬಾಯಿನ
ಜೀವನ ನೋಡಿ ಕಲ್ತ್ಕೊಳ್ಬೇಕು. ದೇವರಲ್ಲಿ ಬಂದರೆ ಪಾಪ ಕ್ಷಮಾಪಣೆ ಪಡ್ಕೊಳ್ಬೇಕಾಗಿದ್ರೆ, ಎಲ್ಲ ಪಾಪದಿಂದ ಮುಕ್ತರಾಗಬೇಕಾದ್ರೆ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕನಿಕರ ಹೊಂದುತ್ತಾನೆ. ಪ್ರಸಂಗಿ ಪುಸ್ತಕ ಜ್ಞಾನೋಕ್ತಿ 28:13 ಓದ್ತೀರಿ. ಜ್ಞಾನೋಕ್ತಿ 28:13 ನಾವು ನೋಡ್ತಾ ಇದ್ದೇವೆ. ಬಹಳ ಅದ್ಭುತವಾದಂಥ ಬರ್ತ. ಒಬ್ಬನು ಪಾಪವನ್ನು ಮರೆಯಾಗಿ ಮಾಡ್ತಿರೋನು ಯಾವತ್ತಿಗೆ ಅವನಿಗೆ ಒಳ್ಳೇದಾಗುವುದಿಲ್ಲ. ಒಬ್ಬನ ಪಾಪವನ್ನು ಯಾರು ನೋಡ್ತಾ ಇಲ್ಲದ್ರು, ಒಬ್ಬನ ಪಾಪವನ್ನು ಮರೆಯಾಗಿ ಮಾಡ್ತಿರೋನು ಯಾವತ್ತಿಗೂ ಉದ್ಧಾರ ಆಗುವುದಿಲ್ಲ. ಆದರೆ ಯಾವನು ತನ್ನ ಪಾಪಗಳನ್ನು ದೇವರ ಹತ್ರ ಒಪ್ಪಿಕೊಂಡು ಬಿಟ್ಟು ಬಿಡುವನು, ಅವನ ಮೇಲೆ ದೇವರ ಕನಿಕರ ಬರುವುದು. ಮುಂದೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆಯು, ದೇವರಿಂದ ಮುಕ್ತಿಯು, ಸಮಾಧಾನವು ದೊರಕುವುದು. ಮುಂದೆ ದೇವರ ಭಯದಿಂದ ನಡೆದುಕೊಳ್ಳುವನು ಧನ್ಯನು. ಹೃದಯವನ್ನು ಕಠಿಣ ಮಾಡಿಕೊಂಡು ನಾನು ಹಂಗೆ ಇರ್ತೀನಿ, ನಾನು ಚೇಂಜ್ ಆಗುದಿಲ್ಲ, ನನ್ನ ಲೈಫ್ ಚೇಂಜ್ ಆಗುದಿಲ್ಲ, ನಾನು ಕುಡಿತ ಬಿಡುದಿಲ್ಲ, ನಾನು ಮಾತ್ರ ಚೇಂಜ್ ಆಗುದಿಲ್ಲ, ನಾನು ಹೇಳಿದ್ದೆ, ನಾನು ಯಾರು ಮಾತು ಕೇಳುದಿಲ್ಲ, ನಂದಷ್ಟೇ ನಾನು ಮಾಡ್ಕೋತೀನಿ. ಹೃದಯವನ್ನು ಕಠಿಣ ಮಾಡಿಕೊಳ್ಳುವನು ಕೇಡಿನಿಂದ ಕೇಡಿಗೆ ಸಿಕ್ಕಿ ಬೀಳುವನು. ಅರ್ಥ ಆಗಿದೆ? ದೇವರ ಭಯವುಳ್ಳವನಿಗೆ ಯಾವ ಕೇಡು ಅವನಿಗೆ ಸಂಭವಿಸಲ್ಲ. ಸುಮ್ಮನೆ ಬರೆಯಲ್ಪಟ್ಟಿಲ್ಲ ಬೈಬಲಲ್ಲಿ. ಈ ವಾರ್ತೆಯನ್ನು ಸಾರ್ತಿರ್ತಕ್ಕಂಥನು ಶಂಕರ್ ಭಾಯ್, ನೀವು ಈಗಲಾದರೂ ಈ ವಾಕ್ಯ, ಈ ಮಾತಿನ ಪ್ರಕಾರ ನಿನ್ನ ಪಾಪಗಳನ್ನು ಮರೆಯಾಗಿ ಮಾಡುತ್ತಿರೋದ್ರಿಂದ ನಿನಗೆ ಯಾವತ್ತೂ ಉದ್ಧಾರ ಆಗುವುದಿಲ್ಲ, ನಿನಗೆ ಶುಭವಾಗುವುದಿಲ್ಲ. ಆದರೆ ಯಾವಾಗ ನಿನ್ನ ಪಾಪಗಳನ್ನು ಬಿಟ್ಟು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತೀವೋ, ಆವಾಗ ದೇವರ ಕರುಣೆಯು, ಶುಭಗಳು ನಿನಗೆ ದೊರಕುವುದು. ದೇವರ ಭಯದಿಂದಿರೋರಿಗೆ ಯಾವ ಕೇಡು ಸಂಭವಿಸಲಿಲ್ಲ. ಹೃದಯವನ್ನು ಕಠಿಣ ಮಾಡಿಕೊಂಡು ಯಾಕೆ ಏಸಬೇಕು, ಯಾಕೆ ಚರ್ಚ್ಗೆ ಹೋಗ್ಬೇಕು, ಯಾಕೆ ದೇವ್ರು ಬೇಡ, ಏನು ಬೇಡ ಎಂಬುದಾಗಿ ಹೇಳ್ಕೊಂಡು ಹೃದಯವನ್ನು ಕಠಿಣ ಮಾಡಿಕೊಳ್ಳೋನು ಕೇಡಿಗೆ ಸಿಕ್ಕಿ ಬಿಡು. ಅಂದರೆ ಕೇಡು ಅವರನ್ನು ಭೇಟಿಯಾಡ್ತದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಎಂದಿನಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ ಬರಲಿ ಎಂಬುದಾಗಿ ಹಾರಿಸ್ತೇನೆ. ಎಲ್ಲರ ಎದ್ದಿನ ದೇವರಿಗೆ ಸಮರ್ಪಿಸೋಣ ನಮ್ಮ ಹೃದಯಗಳನ್ನು. ಹೌದು ಕರ್ತನೆ, ಕೃಪಾ ಕನಿಕರವುಳ್ಳ ದೇವರೇ, ನೀನು ಒಳ್ಳೆ ದೇವರು ಕರ್ತನೆ, ನಿನ್ನನ್ನೇ ನಾವು ನಂಬಿದೆವು ಕರ್ತನೆ. ಇವತ್ತು ಕರ್ತನೆ ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. कुछ नहीं, परमेश्वर यीशु मसीह को तेरा जीवन को समर्पण कर. बस जब तू अपने मुंह से यीशु मसीह को प्रभु करके मान जाएगा, उसी दिन से तेरे सारे जीवन को, तेरे सारे परिवार के ऊपर दुष्ट शक्ति का छाया नहीं रहेगा. ನೀನು ಯಾವಾಗ ಯೇಸು ಕ್ರಿಸ್ತನನ್ನ ಒಡೆಯನಾಗಿ, ನಿನ್ನ ರಕ್ಷಕನಾಗಿ, ನಿನ್ನ ದೇವರಾಗಿ ನಿನ್ನ ಬಾಯಿಂದ ಅರಿಕೆ ಮಾಡ್ತೀಯೋ, ಅಂದಿನಿಂದ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದ ಮೇಲೆ ಯಾವ ದುಷ್ಟಶಕ್ತಿ, ಯಾವ ಪಾಪ, ಯಾವ ಶಾಪ, ಯಾವ ರೋಗ ನಿನ್ನ ಮೇಲೆ ದಾಳಿ ಮಾಡುವುದಿಲ್ಲ, ಅದು ನಿನ್ನನ್ನು ಆಳುವುದಿಲ್ಲ. ಯೇಸುವೆ ನಿನಗೆ ಒಡೆಯನಾಗಿ, ನಿನಗೆ ಸುಖ, ಶಾಂತಿ, ಸಮಾಧಾನ ಕೊಡುವನು ಎಂಬ ಸುವಾರ್ತೆಯನ್ನು ಸಾರತಕ್ಕಂಥ ಶಂಕರ ಬಾಯಿನ ಸುವಾರ್ತೆಯನ್ನಾದರೆ ಕೇಳಿ ಇವತ್ತು ಆತ್ಮೀಯರು ಸ್ವಲ್ಪ ಮನಸ್ಸು ತಿರ್ಕೊಂಡು ಪಶ್ಚಾತ್ತಾಪ ಪಟ್ಟು ಮರೆಯಾಗಿ ಪಾಪ ಮಾಡ್ತಾ ಇದ್ದೀರಿ. ಯಾರೂ ನೋಡ್ತಾ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಪಾಪ ಮಾಡ್ತಾ ಇದ್ದೀರಾ. ಅವನು ಯಾವತ್ತೂ ಉದ್ಧಾರ ಆಗುವುದಿಲ್ಲ, ಅವನು ಪತನವೇ ಆಗ್ತಾನೆ ಎಂಬುದಾಗಲಿ. ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನು, ತನ್ನ ಪಾಪಗಳಿಂದ ಬಿಟ್ಟು ಬಿಡುವನು, ಅವನು ದೇವರಿಂದ ಕನಿಕರವನ್ನು ಪಡುವನು. ದೇವರ ಭಯದಿಂದ ಉಳ್ಳವನಿಗೆ ಯಾವತ್ತೂ ಶುಭವಾಗುವುದು. ಯಾವನು ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತಾನೋ ಅವನು ಕೇಡಿಗೆ ಸಿಕ್ಕಿ ಬಿಡುವನು. ಪರಿಣಾಮೇನಾದ ದೇವರೇ, ಇವತ್ತು ಯಾರ್ಯಾರು ನನ್ನ ಜೊತೆಯಲ್ಲಿ ತಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ ಕರ್ತನೆ, ಯಾರ್ಯಾರು ನನ್ನ ಜೊತೆಯಲ್ಲಿ ಕರ್ತನೆ ನಿಂತುಕೊಂಡು ಕರ್ತನೆ ಯೇಸುವನ್ನು ಹೃದಯದಿಂದ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಾ ಇದ್ದಾರೆ ಕರ್ತನೆ, ಅವರ ಮೇಲೆ ನಿನ್ನ ವಿಶೇಷವಾದ ಕರುಣೆ, ರಕ್ಷಣೆ, ಸಮಾಧಾನ ನೆಲೆಸು ಬರಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ಮರಣವೇ ನಿನಗೆ ಮುಕ್ತಿ ಎಂಬುದಾಗಿ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇರುವಾಗ ಈ ಸುವಾರ್ತಿಕನ ಬಂದು ಹೇಳ್ತಾನೆ, ಇಲ್ಲ, ನೀನಲ್ಲ ಮರಣಿಸೋದು, ಅವರು ಕೊಯ್ತೇರಲಿ ಮಾರಾಗ. ನೀನಲ್ಲ ಮರಣಿಸಬೇಕಾಗಿದ್ದು, ನಿನಗೋಸ್ಕರವಾಗಿ ಯಾರೋ ಒಬ್ಬನು ಸತ್ತಿದ್ದಾನೆ, ಆತನ ಮತ್ತು ಬೇರೆ ಯಾರಲ್ಲ, ಆತನ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಈ ಶಾಪ, ಈ ರೋಗ, ಈ ವ್ಯಾಧಿಗಳು, ಈ ಕೆಟ್ಟ ಚಟ, ಈ ಅನಿಷ್ಟ, ಈ ದರಿದ್ರ, ಈ ಒಂದು ರೋಗಗಳಿಂದ, ಈ ಒಂದು ಅಶಾಂತಿಯಿಂದ ನೀನು ಸಾಯಬೇಕಂತಿದ್ದಿಲ್ಲ, ಅವೆಲ್ಲ ಶಿಕ್ಷೆಯನ್ನು ಯೇಸು ಹೊತ್ತು ಶಿಲುಬೆ ಮೇಲೆ ನಿನಗಾಗಿ ಮರಣಿಸಿದ್ದಾನೆ. ನೀನು ಮರಣಿಸುವ ಅಕ್ಕರೆ ಇಲ್ಲ. ಅದಕ್ಕಾಗಿ ಆತನು ಮಾನವನಾಗಿ ಈ ಲೋಕಕ್ಕೆ ಬಂದಿದ್ದು, ಮಾನವರಾದ ನಮ್ಮ ಪಾಪಗಳನ್ನು ಶಿಲುಬೆ ಮೇಲೆ ಮರಣದ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಅಳಿಸಿ ದುಷ್ಟಶಕ್ತಿಯನ್ನು ನಾಶ ಮಾಡಿ ಯೇಸು ನಮಗೆ ಮುಕ್ತಿ ಕೊಡಲು ಶಿಲುಬೆ ಮೇಲೆ ಮರಣಿಸಿ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಮಕ್ಕಳೇ, ಯೇಸುವನ್ನು ನಂಬಿದವರೆಲ್ಲರಿಗೆ ನೀವು ಮರಣಿಸೋದು ಅಗತ್ಯ ಇಲ್ಲ. ಯೇಸು ನಿಮಗಾಗಿ ಮರಣಿಸಿದ್ದಾನೆ. ನೀವು ಶಾಪವನ್ನು ಹೊರುವ ಅಗತ್ಯ ಇಲ್ಲ. ಯೇಸು ಶಿಲುಬೆ ಮೇಲೆ ನಿಮ್ಮ ಶಾಪ ನೋಡಿದ್ದಾನೆ. ನೀವು ಪಾಪದಿಂದ ನಾಶವಾಗೋದ ಅಗತ್ಯ ಇಲ್ಲ.
ನಮ್ಮ ಎಲ್ಲರ ಪಾಪದ ಶಿಕ್ಷೆಯು ಯೇಸು ಹೊತ್ತನು. ನಿಮ್ಮ ಎಲ್ಲರ ಪಾಪದ ರೋಗವು ಯೇಸು ಹೊತ್ತನು. ನಮ್ಮ ಎಲ್ಲ ದರಿದ್ರವು ಯೇಸು ಶಿಲುವೆ ಮೇಲೆ ಹೊತ್ತನು. ನೀನು ಹೋರುವ ಅಗತ್ಯ ಇಲ್ಲ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯೇಸು ನಾಮದಲ್ಲಿ ಆತನ ಶಿಲುವೆ ಮರಣದಿಂದ ಉಂಟಾಗಿರುವ ಎಲ್ಲ ಶುಭಗಳು, ರಕ್ಷಣೆ, ಸಮಾಧಾನ, ಶಾಂತಿ ಯೇಸು ನಾಮದಲ್ಲಿ ನನ್ನನ್ನು ಕೇಳ್ತಿರ್ತಕ್ಕಂಥ ಪ್ರತಿಯೊಂದು ಸಹೋದರಿಗೆ ಉಂಟಾಗಲಿ. యేసయ్య ನಿನಗೆ, ಕರ್ತನೇ ನಿನ್ನ ಮಕ್ಕಳು ಎಲ್ಲರ ರಕ್ಷಣೆ ಹೊಂದಲಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನೀವು ಈ ಸಂದೇಶವನ್ನು ಅನೇಕ ಜನರಿಗೆ ಸಾರ್ತೀರಿ. ಯಾಕಂದರೆ ಅನೇಕ ಶಂಕರ್ ಭಾಯಿಗಳು ಎದುರು ನೋಡ್ತಾ ಇದ್ದಾರೆ. ಬೀದಿ ಸುವಾರ್ತಿಕರಿಗೆ ಶುಭವಾಗಲಿ. ರೋಡ್ ಮೇಲೆ ಕರಪತ್ರಿಗಳಲ್ಲಿ ಎಲ್ಲಿ ಬೇಕಾದ್ರೆ ಹರಿಸ್ತಾ ಇದ್ರಿ, ಅವರೆಲ್ಲರಿಗೆ ಜಯ ಸಿಗಲಿ ಎಂಬುದಾಗಿ ಹಾರಿಸ್ತಾ ಗಾಡ್ ಬ್ಲೆಸ್ ಯು. ಅನೇಕ ಜನರಿಗೆ ಇದನ್ನು ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್.